ಅಂತ ನಾವು ಹೇಳ್ತೇವೆ. ಹೀಗಾಗಿ ಈ ಒಂದು ಸುನ್ನತಿ ಎನ್ನುವಂತ ಕಾರ್ಯಕ್ರಮ ಅದು ಇಸ್ರೇಲರಿಗೆ ಬಹಳ ಪ್ರಾಮುಖ್ಯವಾದಂತ ಒಂದು ಸನ್ನಿವೇಶ. ಯಾವುದೇ ಇಸ್ರೇಲ್ ಜನರಲ್ಲಿ ಮಗು ಹುಟ್ಟಿದಾಗ, ಅವರ ಒಂದು ಸೇವಕರಲ್ಲೂ ಕೂಡ ಮಗು ಹುಟ್ಟಿದಾಗ, ಬೇರೆಯವರು ಬಂದು ಅವರಲ್ಲಿ ಇದ್ದುಕೊಂಡು ಇರುವಾಗ ಆ ಒಂದು ವಾತಾವರಣದಲ್ಲಿ ಇರುವಂತ ಪ್ರತಿಯೊಂದು ಜನರು ಸುನ್ನತಿ ಆಗಲೇಬೇಕು ಎಂಬುದಾಗಿ ದೇವರ ಒಂದು ಒಡಂಬಡಿಕೆ, ದೇವರ ಒಂದು ವಾಗ್ದಾನ. ಸೊ ಹೀಗಾಗಿ ಆ ಸುನ್ನತಿ ಮಾಡಿಕೊಂಡವರು ಮೋಸೆಗೆ, ಅಬ್ರಾಹ್ಮನಿಗೆ, ಎಲ್ಲ ಇಸ್ರಾಯೇಲರಿಗೆ ಅವರು ದೇವರ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡರು, ಅವನ ಜನಾಂಗವಾಗಿ ಅದು ನಡೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಈ ಸುನ್ನತಿಯ ಕಾರ್ಯಕ್ರಮ ಬಹಳ ಪ್ರಾಮುಖ್ಯವಾಗಿರುವಾಗ ಈ ಮೋಸೆ ತನ್ನ ಮಗನಿಗೆ ಸುನ್ನತಿಯನ್ನು ಮಾಡಿಸದೇ ಇದ್ದಾಗ ದೇವರು ಅವನನ್ನು ಕೊಲೆ ಮಾಡಿಸಲಿಕ್ಕೆ ಸಿದ್ಧನಾಗಿದ್ದ. ಯಾಕಂದ್ರೆ ಈತನು ಮೊದಲೇ ಸಿದ್ಧನಾಗಿಲ್ಲ, ಈತನ ಮನೆಯಲ್ಲಿಯೇ ಈ ಒಂದು ಸಂಸ್ಕಾರ ನಡೆದಿಲ್ಲ, ಈ ಸುನ್ನತಿಯ ಸಂಸ್ಕಾರವೂ ಇಲ್ಲದೆ ಇನ್ನು ಮುಂದೆ ಆ ಇಸ್ರಾಯೇಲ್ ಜನರನ್ನು ಹೇಗೆ ಇವನು ಕರ್ಕೊಂಡು ಬರುವಂತನಾಗಿದ್ದಾನೆ, ತಾನೇ ಮಾದರಿ ಆಗದೆ ಇರ್ತಕ್ಕಂಥ ಒಬ್ಬ ನಾಯಕನೆಂಬುದಾಗಿ ದೇವರು ಅವನನ್ನು ಆ ರೀತಿಯಾಗಿ ಒಂದು ಯೋಚಿಸಿ ಅವನನ್ನು ಕೊಲೆ ಮಾಡಲಿಕ್ಕೆ ಸಿದ್ಧ. ಆದ್ರೆ ದೇವರ ಚಿತ್ತ ಮತ್ತೆ ಏನಾಗಿತ್ತಪ್ಪ ಅಂತಂದ್ರೆ, ಈ ಒಂದು ಚಿಪ್ಪರುಳ ಅವನ ಹೆಂಡತಿಯಿಂದ ಆ ಕಿರಿಯ ಮಗನಿಗೆ ಒಂದು ಸಂಸ್ಕಾರ ಆಯ್ತು. ಆ ಸಂಸ್ಕಾರದ ಒಂದು ಆ ಚರ್ಮವನ್ನು ಆ ಮೋಸೆ ಪಾದಕ್ಕೆ ರಕ್ತವನ್ನು ಹಚ್ಚಿದಾಗ ಆತನಿಗೆ ಅದು ರಕ್ಷಣೆ ಆಯಿತು ಮತ್ತು ಆತನಿಗೆ ಒಂದು ದೇವರ ಆಶೀರ್ವಾದ ಸಿಕ್ತು. ಸೊ ಹೀಗಾಗಿ ಆತನು ಅನ್ಯೋನ್ಯತೆಯಿಂದ ದೇವರ ಜೊತೆಗೆ ಒಂದಾದನು ಎಂಬುದಾಗಿ ಈ ವಾಕ್ಯಗಳಲ್ಲಿ ನಾವು ಅದನ್ನು ಸಂತೋಷವಾಗಿ ನಾವು ತಿಳ್ಕೊಳ್ತೇವೆ. ಸೊ ಹೀಗಾಗಿ ಆ ಸುನ್ನತಿಯ ಮುಖಾಂತರವಾಗಿ ಇನ್ನು ಮುಂದೆ ನನ್ನ ಗಂಡನು ಹೋಗುವಂತನಾಗಿದ್ದಾನೆ, ಅವನಿಗೆ ಯಾವ ತೊಂದರೆಗಳು ಆಗ್ಲಿಕ್ಕಿಲ್ಲ ಎಂಬುದಾಗಿ ಆ ತಾಯಿಯು ಅವನನ್ನು ಹರಿಸಿ ದೇವರ ಹತ್ರ ಪ್ರಾರ್ಥಿಸಿ ಮುಂದೆ ಹೋಗಲಿಕ್ಕೆ ಅವಳು ದಾರಿಯನ್ನು ಮಾಡಿದಳು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಹೀಗಾಗಿ ಈ ಸುನ್ನತಿಯ ಬಗ್ಗೆ ನಾವು ನೋಡುವಾಗ ನೀವು ದಯಮಾಡಿ 17ನೇ ಅಧ್ಯಾಯ ಆದಿಕಾಂಡ ಅಲ್ಲಿ 10ನೇ ವಚನ ನೋಡ್ರಿ. 10ನೇ ವಚನದಲ್ಲಿ ಮೋಸೆ ಯಾವ ರೀತಿಯಲ್ಲಿ ಸುನ್ನತಿಯನ್ನು ಜನರು ಮಾಡ್ಕೊಳ್ತಾ ಇದ್ದ ಎಂಬುದಾಗಿ ನಾವು ಸ್ವಲ್ಪ ಒಂದು ವಾಕ್ಯವನ್ನು ಓದೋಣ. 17:10. ನೀನು ನಿನ್ನ ಹಿಂದೆ ಬರುವ ಸಂತತಿಯವರು ಕೈಕೊಳ್ಳಬೇಕಾದ ನನ್ನ ನಿಬಂಧನೆಯು ಯಾವುದೆಂದರೆ, ನಿಮ್ಮಲ್ಲಿ ಪ್ರತಿಯೊಬ್ಬ ಗಂಡಸರಿಗೂ ಸುನ್ನತಿಯಾಗಬೇಕೆಂಬುದೇ. ಇದು ಒಂದು ದೇವರು ಕೊಟ್ಟಿರ್ತಕ್ಕಂಥ ಒಂದು ಆಜ್ಞೆ, ನಿಬಂಧನೆ. ನಿನಗೂ ನಿನ್ನ ಜೊತೆಗಿರ್ತಕ್ಕಂಥ ಈಗಿನ ಜನರಿಗೂ ಇನ್ನು ಮುಂದೆ ಬರುವಂತ ನಿನ್ನ ಹಿಂದೆ ಬರುವಂತ ಪ್ರತಿಯೊಂದು ಜನರಿಗೆ ಏನಾಗಬೇಕು, ಸುನ್ನತಿ ಆಗಬೇಕು. ಅದು ನನಗೂ ಮತ್ತು ನಿಮ್ಮ ಸಂತತಿಗೂ ಇದೊಂದು ಒಡಂಬಡಿಕೆ, ನೀವು ದೇವರ ಜನಾಂಗವಾಗಿದ್ದೀರಿ ಎಂಬುದಾಗಿ ತೋರಿಸಲಿಕ್ಕೆ ಈ ಸುನ್ನತಿಯು ಬಹಳ ಪ್ರಾಮುಖ್ಯ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಪ್ರತಿಯೊಂದು ಇಸ್ರಾಯೇಲ್ ಜನರ ಮಕ್ಕಳಿಗೆ, ಹುಟ್ಟಿದಂತ ಗಂಡು ಮಕ್ಕಳಿಗೆ ಅದು 8 ದಿವಸದಲ್ಲಿ ಸುನ್ನತಿಯನ್ನು ಅವರು ಮಾಡಿಸಿಕೊಳ್ಳುವಂತ ಒಂದು ಸಂಸ್ಕಾರವನ್ನು ಪ್ರತಿಯೊಂದು ಕುಟುಂಬದಲ್ಲಿ ಅದಿತ್ತು. ಸೊ ಹಾಗಾಗಿ ಈ ಕುಟುಂಬಕ್ಕೆ ಬ್ರಾಹ್ಮಣನಿಂದ ಬಂದಿರತಕ್ಕಂತ ಈ ಆಶೀರ್ವಾದವನ್ನು ಇವತ್ತು ಕೂಡ ಜನರು ಅದನ್ನ ಕೆಲವರು ಮಾಡ್ತಾರೆ. ಖಂಡಿತ ಅದನ್ನ ಈ ಸಂಸ್ಕಾರದಿಂದ ಅದನ್ನ ನಾವು ಸುನ್ನತಿ ಆಗಿದೆ ಎಂಬುದಾಗಿ ಹೇಳಕ್ಕಿಲ್ಲ, ಆದ್ರ ನಂಬಿಕೆಯಿಂದ, ರೈಚಸ್ನೆಸ್ ಬೈ ಫೇತ್ ಅನ್ನ ಕರಿತಲ್ಲ, ನೀತಿವಂತಿಕೆ ನಮಗೆ ಸಿಕ್ಕಿದ್ದು ನಂಬಿಕೆ. ಇದು ಕೂಡ ಈ ಸಂಸ್ಕಾರ ಆ ನಂಬಿಕೆಗೆ ಅದು ಹೋಲಿಕೆ ಆಗಿತ್ತು. ನೀತಿವಂತರ ಆಗ್ಲಿಕ್ಕೆ, ದೇವರಿಂದ ಒಂದು ಆಶೀರ್ವಾದ ಹೊಂದಲಿಕ್ಕೆ ಈ ಸಂಸ್ಕಾರವು ಕೂಡ ಬಹಳ ಪ್ರಾಮುಖ್ಯವಾಗಿತ್ತು. ಹೀಗಾಗಿ ಈ ರೈಚಸ್ನೆಸ್ ಬೈ ಫೇತ್, ನೀತಿವಂತಿಕೆ ನಂಬಿಕೆಯಿಂದಲೇ ಎಂಬುದಾಗಿ ನಾವು ಹೇಳುವಾಗ ಅದೊಂದು ಸಂಸ್ಕಾರ, ಇದನ್ನು ಮಾಡಲೇಬೇಕು ಎಂಬುದಾಗಿ ಅಲ್ಲಿ ಹೇಳ್ತಾರೆ. ಯಾರು ಮಾಡ್ತಾ ಇರ್ಲಿಲ್ಲಲ್ಲ ಅವರನ್ನು ಕುಲದಿಂದ ಹೊರಗೆ ಹಾಕ್ತಿದ್ರು ಮತ್ತು ಆ ಒಂದು ಮರಣ ಶಿಕ್ಷೆ ಕೂಡ ಅವ್ರು ಗುರಿ ಆಗ್ತಿದ್ರು ಎಂಬುದಾಗಿ ನಾವೆಲ್ಲ ಈ ಅಧ್ಯಾಯಗಳಲ್ಲಿ ನಾವು ನೋಡ್ಕೊಳ್ತೇವೆ. ಸೊ ಹೀಗಾಗಿ ದೇವರ ಮಕ್ಕಳು ಎನ್ನುವುದಕ್ಕೆ ಅವರಿಗೆ ಒಂದು ಸಂಸ್ಕಾರ, ಅದು ಈ ಸರ್ಕಮ್ಸ್ಟೆನ್ಸ್ ಎಂಬುದಾಗಿ ನೋಡ್ಕೊಳ್ತೇವೆ. ಸೊ ಹಾಗಾಗಿ ಇದನ್ನೇ ಮೋಸೆ ತನ್ನ ಮಗನಿಗೆ ಮಾಡಲಿಲ್ಲ. ಮಾಡಿದ ಸಮಯದಲ್ಲಿ ಅವನ ಹೆಂಡತಿ ಮಾಡಿದಾಗ ಅವನು ನಿಜವಾಗ್ಲೂ ಇವತ್ತು ಅವನು ಹೋಗುವಂತ ಒಂದು ಸ್ಥಳಕ್ಕೆ ಅಬ್ರಾಹ್ಮನ ಆಶೀರ್ವಾದ ಸಿಕ್ಕಿತು, ದೇವರ ಆಶೀರ್ವಾದ ಸಿಕ್ಕಿತು ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಸೊ 11ನೇ ವಚನದಲ್ಲಿ ಇನ್ನೊಂದು ನೋಡ್ತೇವೆ ನಾವು, ನೀವು ಮಾನಸಾಂತರದಲ್ಲೇ ಸುನ್ನತಿ ಮಾಡಿಸಿಕೊಳ್ಳಬೇಕು, ಅದೇ ನಿಮಗೂ ನಮಗೂ ಉಂಟಾದ ಒಡಂಬಡಿಕೆಗೆ ಗುರುತು. ಹಾಗಾಗಿ ಇನ್ನೊಂದು ವಚನ ನೋಡೋಣ. ಸುನ್ನತಿ ಮಾಡಿಸಿಕೊಳ್ಳುವ ಗಂಡಸು
ನನ್ನ ಒಡಂಬಡಿಕೆಯನ್ನು ಮೀರಿದವನಾದ ಕಾರಣ ಅವನ ಕುಲದಿಂದ ತೆಗೆದು ಹಾಕಲ್ಪಡಬೇಕೆಂದು ಹೇಳೋದನ್ನು ನಮ್ಗೆ ಅನ್ಬೋದು. ಯಾವುದೇ ವ್ಯಕ್ತಿ ಸುನ್ನತಿ ಇಲ್ಲದಿರ್ತಕ್ಕಂಥ ಮಕ್ಕಳನ್ನ ಅವರು ಅಲ್ಲಿ ಅವರ ಕುಟುಂಬವಾಗಲಿ, ಅವರ ದೇವಾಲಯಕ್ಕಾಗಲಿ ಅಥವಾ ದೇವರನ್ನು ಆರಾಧನೆ ಮಾಡ್ಲಿಕ್ಕಾಗಲಿ ಅವ್ರಿಗೆ ಯಾವ ಒಂದು ಆಶೀರ್ವಾದಗಳನ್ನು ಅಲ್ಲಿ ಸಿಗ್ತಿರ್ಲಿಲ್ಲ. ಸೊ ಹೀಗಾಗಿ ದೇವರಿಗೆ ಇರ್ತಕ್ಕಂಥ ಒಂದು ಸಂಸ್ಕಾರ ಇದು ಸುನ್ನತಿಯ ಸಂಸ್ಕಾರ. ಸೊ ನೀವು ಹಾಗೆ ಈ ತರ ಸುನ್ನತಿ ಬಗ್ಗೆ ನೀವು ವಿಶೇಷವಾಗಿ ಇನ್ನಷ್ಟು ಹೆಚ್ಚಾಗಿ ತಿಳ್ಕೊಳ್ಬೇಕಾದ್ರೆ ರೋಮನ ಬರೆದಂತ ಪತ್ರಿಕೆಯಲ್ಲಿ ರೋಮ 8 ಅನಿಸ್ತದೆ, ನೋಡೋಣ. 8ನೇ ಅಧ್ಯಾಯ ಒಂದಷ್ಟು ವಾಕ್ಯಗಳನ್ನು ಓದೋಣಲ್ಲಿ. ರೋಮಾಯ ರೋಮಾಯ 4ನೇ ಅಧ್ಯಾಯ ನೋಡೋಣ. ರೋಮಾಯ 4ನೇ ಅಧ್ಯಾಯದಲ್ಲಿ 12ನೇ ವಚನ ನೋಡ್ರಿ. ಇದಲ್ಲದೆ ಸುನ್ನತಿಯವರಲ್ಲೇ ಯಾರು ಸುನ್ನತಿ ಹೊಂದಿದ್ದಲ್ಲದೆ ನಮ್ಮ ಪಿತೃವಾಗರ ಅಬ್ಬಾಮನಿಗೆ ಸುನ್ನತಿ ಆಗುವುದಕ್ಕೆ ಮುಂಚೆ ಇದ್ದ ನಂಬಿಕೆ ಹೆಜ್ಜೆಗಳನ್ನು ಹಿಡಿದು ನಡೆಯುತ್ತಾರೋ ಅವರಿಗೆ ಸಹ ಮೂಲಪುತ್ರನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ಬರ್ತೇವೆ. ಸೊ ಇಲ್ಲಿ ಸುನ್ನತಿ ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿದ್ದರ ಸಹಿತವಾಗಿ ನಂಬಿಕೆಯಿಂದ ಮನುಷ್ಯನಿಗೆ ನೀತಿವಂತಿಕೆ ಸಿಗುತ್ತದೆ ಎಂಬುದಾಗಿ ನಾವು ನೋಡ್ಕೊಳ್ತೇವೆ. ಇಲ್ಲಿ ಇನ್ನೊಂದು ವಾಕ್ಯವನ್ನು ನೋಡುವಾಗ 3ನೇ ವಚನ 4ನೇ ಅಧ್ಯಾಯ 3ನೇ ವಚನದಲ್ಲಿ ಶಾಸ್ತ್ರವು ಹೇಳುವುದನ್ನು ಆಲೋಚಿಸದೆ ಅಬ್ರಾಮನು ದೇವರನ್ನು ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿಯನ್ನು ಎಣಿಸಲ್ಪಟ್ಟಿತು ಎಂದು ಹೇಳುತ್ತದೆ. ಹೀಗಾಗಿ ಯೇಸು ಸ್ವಾಮಿಯನ್ನು ನಂಬಿರ್ತಕ್ಕಂಥ ಒಬ್ಬ ದೊಡ್ಡ ಉದಾಹರಣೆಯ ವ್ಯಕ್ತಿ ಅಂದ್ರೆ ಅಬ್ರಾಮ್. ಈ ಸುನ್ನತಿಕಾರರು ಆಗುವ ಮುಂಚಿತವಾಗಿಯೇ ಅವನು ಯೇಸು ಸ್ವಾಮಿಯನ್ನು ನಂಬಿದ್ದ. ಅವನ ನಂಬಿಕೆ ಅವನನ್ನು ನೀತಿವಂತನೆಂಬುದಾಗಿ ಅವನನ್ನು ಇವತ್ತು ಹೇಳಿತು ಎಂಬುದಾಗಿ ನೋಡ್ಕೊಳ್ತೇವೆ. ಹೀಗೆ ಇವತ್ತು ಸುನ್ನತಿ ಆದಂತ ಮಕ್ಕಳಿಗೆ, ಸುನ್ನತಿ ಆಗದೇ ಇರ್ತಕ್ಕಂಥ ಮಕ್ಕಳಿಗಿರುವಂತಹ ಒಂದು ವಿಷಯವಾಗಿ ನಾವು ನೋಡುವಾಗ, ನಂಬಿಕೆಯಿಂದ ಯಾರು ನೀತಿವಂತಿಕೆಯನ್ನು ಪಡೆದುಕೊಳ್ಳುತ್ತಾರೋ, ನೀತಿವಂತಿಕೆ ಯಾರಲ್ಲಿದೆಯೋ ಅವರೆಲ್ಲರೂ ಆ ಒಂದು ಸುನ್ನತಿಯ ಸಂಸ್ಕಾರಕ್ಕೆ ಅವರು ಅಂಟಿಕೊಂಡಿದ್ದಾರೆ ಎಂಬುದಾಗಿ ಈ ಸತ್ಯವೇದವು ನಮಗೆ ತಿಳಿಸುವಂತದ್ದಾಗಿದೆ. ಹೀಗಾಗಿ ಅವನ ನಂಬಿಕೆ ನೀತಿವಂತ ಎಂದು ಲೆಕ್ಕಕ್ಕೆ ಎಣಿಸಲ್ಪಟ್ಟಿತು ಎಂಬುದಾಗಿ ನಾವು ಹೇಳುವಾಗ, ನಾವು ಸುನ್ನತಿಯು ಈಗಿರ್ತಕ್ಕಂಥದ್ದು ಸುನ್ನತಿ ಮೇಲೋ ಅಥವಾ ಸುನ್ನತಿ ಬೇಡೋ ಎಂಬುದಾಗಿ ನಾವು ಯೋಚನೆ ಮಾಡಿಕೊಳ್ಳುವಾಗ, ಈಗಿನ ಕಾಲದ ಎಲ್ಲ ಕ್ರೈಸ್ತರು ಯಾರು ಸುನ್ನತಿಯನ್ನು ಮಾಡಿಸ್ಕೊಳ್ತಿಲ್ಲ. ಆದ್ರೆ ಅವ್ರಿಗೆ ಸಿಗುವಂತ ಒಂದು ರಕ್ಷಣೆ, ದೇವರನ್ನು ನಂಬಿ ದೀಕ್ಷಾ ಸ್ಥಾನವನ್ನು ಮಾಡಿಸಿಕೊಂಡಂತ ಪ್ರತಿಯೊಂದು ಮಕ್ಕಳು, ದೇವರ ಹೆಸರಿನಲ್ಲೇ ನಂಬಿಕೆ ಇಟ್ಟಿರತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ನಾವು ನೋಡುವಾಗ, ಇವತ್ತು ಆ ಒಂದು ಸಂಸ್ಕಾರ ಹೇಗೆ ಅಂತ ನಾವು ನೋಡ್ಕೊಳ್ಳುವಾಗ, ನಾವು ಆತನ ನಂಬಿದ ಮೇಲೆ ನಂಬಿ ನಾವು ಪೂರ್ಣವಾಗಿ ದೀಕ್ಷಾ ಸ್ಥಾನದಲ್ಲಿ ನಾವು ಪಾಲನ್ನು ತೆಗೆದುಕೊಂಡು ನಮ್ಮ ಪಾಪಗಳನ್ನು ಬಿಟ್ಟು ನಾವು ದೀಕ್ಷೆಯಲ್ಲಿ ನಾವು ಮುಂದೆ ಹೋಗುವುದಾದರೆ ಖಂಡಿತವಾಗಲೂ ನಾವು ಆ ದೇವರು ಹೇಳಿರ್ತಕ್ಕಂಥ ಒಂದು ಆ ಸಂಸ್ಕಾರ ಅದನ್ನು ನಾವು ಇನ್ನೂ ಕೂಡ ನಡೆಸೋದನ್ನು ನೋಡ್ಕೊಳ್ತೇವೆ. ಸೊ ಹೀಗಾಗಿ ನಾವು ಶಾರೀರಿಕವಾಗಿರ್ತಕ್ಕಂಥ ಈ ಒಂದು ಸುನ್ನತಿಯನ್ನು ಮಾಡಿಸಿಕೊಳ್ಳದಿದ್ದರೂ ಸಹಿತವಾಗಿ ನಮ್ಮ ಹೃದಯದ ಸುನ್ನತಿ, ನಮ್ಮ ನಂಬಿಕೆ ನಮ್ಮನ್ನು ನೀತಿವಂತಿಕೆಯಲ್ಲಿ ಅದು ಎಣಿಸಲ್ಪಡ್ತದೆ ಎಂಬುದಾಗಿ ಈ ಸತ್ಯವೇದವು ನಮಗೆ ತಿಳಿಸುವುದನ್ನು ನಾವು ಮರೆಯಬಾರದು. ಸೊ ಹಾಗಾಗಿ ಇಲ್ಲಿ ಕೊಲೆ ಮಾಡಬೇಕೆನ್ನುವುದಾಗಿ ದೇವರು ಇಚ್ಛೆ ಮಾಡಿಕೊಂಡಿರುವಾಗ, ದೇವರು ಅವನನ್ನು ತನ್ನ ಹೆಂಡತಿಯ ಮುಖಾಂತರವಾಗಿ ಸಂರಕ್ಷಿಸಿ ಮುಂದೆ ಕಳಿಸಿದನೆಂಬುದಾಗಿ ನಾವು ನೋಡ್ಕೊಳ್ತೇವೆ. ಹೀಗೆ ಮಿದ್ಯಾನ್ ದೇಶದಿಂದ ಆ ದೇಶಕ್ಕೆ ಹೋಗುವಂತಹ ಸಮಯದಲ್ಲಿ ಸುಮಾರು 40 ವರ್ಷ ನೋಡಿ, ಅವರನ್ನು 40 ವರ್ಷ ಅಡವಿಯಲ್ಲಿ ಅವನು ಕಾಲ ಕಳೆಯುವುದನ್ನು, ಇನ್ನಷ್ಟು ದಿವಸ ಐಗುಪ್ತ ದೇಶದಲ್ಲಿ ಕಾಲ ಕಳೆಯುವುದನ್ನು ನೋಡುವಾಗ, ಇವರನ್ನು ಪೂರ್ಣವಾಗಿ ಐಗುಪ್ತ ದೇಶದಿಂದ ಈ ಒಂದು ವಾಗ್ವಾತ ದೇಶಕ್ಕೆ, ಒಂದು ಪ್ರಾಮಿಸ್ ದೇಶಕ್ಕೆ ಕರ್ಕೊಂಡು ಬರ್ಬೇಕಾದ್ರೆ ಮೋಸೆಗೆ 40 ವರ್ಷ ಅದು ಬೇಕಾಗಿತ್ತು ನೋಡ್ರಿ ಪ್ರೇರೆ. ಯಾಕೆಂದ್ರೆ ಯೇಸು ಸ್ವಾಮಿಯ ಒಂದು ಸ್ವಾರ್ತೆ ಅಲ್ಲಿ ಕೂಡ ಸಾರಲ್ಪಡಬೇಕಾಗಿತ್ತು. ಯೇಸು ಸ್ವಾಮಿ ನಿಜವಾದ ದೇವರು, ಅವನು ಸೃಷ್ಟಿಕರ್ತನು, ಅವನು ಆತ್ಮದ ದೇವರು ಎಂಬುದಾಗಿ ಜನರು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಮೋಸೆ ಮತ್ತು ಆರೋನರು ಆ ದೇಶದಲ್ಲಿ, ಅನ್ಯ ದೇಶದಲ್ಲಿ ಈ ಜನರು ಇರುವಾಗ ಅನ್ಯರಿಗೂ ಮತ್ತು ಇಸ್ರಾಯೇಲ್ ಜನರಿಗೂ ಸುವಾರ್ತೆ ಸಾರಲ್ಪಟ್ಟಿತ್ತು ಎಂಬುದನ್ನು ನೋಡ್ಕೊಳ್ತು.
ಅಲ್ಲಿ ಯೇಸು ಸ್ವಾಮಿ ಹೆಸರು, ಯೇಸು ಸ್ವಾಮಿಯ ರಕ್ಷಣೆ ಪ್ರತಿಯೊಬ್ಬರಿಗೂ ಬೇಕು ಅನ್ನೋದನ್ನು ಈ ಅಣ್ಣ ತಮ್ಮಂದರು ಅಲ್ಲಿ ತಮ್ಮ ದೇವರ ಸೇವೆಯನ್ನು ಮಾಡಿದರು ಎಂಬುದನ್ನು ನೋಡ್ಬೋದು. ಯಾಕಂದ್ರೆ ಸ್ವಾಮಿ ಹೇಳ್ತಾನೆ, ನಾನು ಹೇಳ್ತಕ್ಕಂತ ಈ 2 ಅದ್ಭುತ ಕಾರ್ಯಗಳನ್ನು ನೀನು ಫರೋಹನ ಮುಂದೆ ಮಾಡು ಎಂಬುದಾಗಿ. ಇದು ಸಾಮಾನ್ಯವಾದಂತಹ ಕೆಲಸವಲ್ಲ ಪ್ರಿಯರೇ. ಆದರೆ ಇಬ್ಬರು ಆ ಫರೋಹನ ಎದುರಿನಲ್ಲಿ ದೇವರು ಹಿಡಿತಕ್ಕಂತ ಒಂದು ಈ ಅದ್ಭುತ ಕಾರ್ಯಗಳನ್ನು ಮಾಡುವಾಗ ಆ ಕೋಲನ್ನು ಬೀಸಿದಾಗ ಅದು ಹಾವ ಆಗ್ತದ. ಆ ಹಾವನ ಬಾಲನ್ನು ಹಿಡಿದಾಗ ಅದು ಮತ್ತೆ ಕೋಲ್ ಆಗ್ತದ. ಮತ್ತೆ ತನ್ನ ಕೈಯನ್ನು ಆ ಉಡಿಯಲ್ಲಿ ಹಾಕಿದಾಗ ಅದು ಬಿಳುಪಾಗಿರ್ತದೆ. ಅದನ್ನ ತೆಗೆದಾಗ ಅದು ಹೂ ಆಗ್ತದೆ ಎಂಬುದಾಗಿ ನೋಡೋಕೆ 2 ಅದ್ಭುತ ಕಾರಣ ಮಾಡಿದಾಗ ಅವ್ರಿಗೆ ಭಯ ಆಗ್ತದ. ಮತ್ತೆ ಈ ಇಸ್ರೇಲ್ ಜನರು ಸಂಪೂರ್ಣವಾಗಿ ನಂಬ್ತಾರ, ಈತನು ಒಬ್ಬ ದೇವರ ಸೇವಕ, ದೇವರಿಂದ ಇವನು ನೇಮಿಸಲ್ಪಟ್ಟಂತ, ನಮಗೋಸ್ಕರವಾಗಿ ನೇಮಿಸಲ್ಪಟ್ಟಿರ್ತಕ್ಕಂಥ ನಾಯಕ, ಇವನನ್ನು ನಂಬ್ತೇವೆ, ಇವನ ಮುಖಾಂತರವಾಗಿ ನಾವು ದೇವರ ರಾಜ್ಯವನ್ನು ಕಾಣ್ತೇವೆ, ನಾವು ದೇವರು ಮಾಡಿರ್ತಕ್ಕಂಥ ವಾಗ್ದಾನ ದೇಶಕ್ಕೆ ಇವನು ಒಯ್ತಾನೆ ಎಂಬುದಾಗಿ ಅವರು ಪೂರ್ಣವಾಗಿ ಅಲ್ಲಿ ನಂಬಿಕೆ ಇಟ್ಟು ನೋಡಿರ್ತಾರೆ. ಇದುವೇ ಸುವಾರ್ತೆ. ಈ ಸುವಾರ್ತೆಯನ್ನು ನಾವು ನೋಡುವಾಗ ಇವತ್ತು ನಾವು ಏನು ಮಾಡ್ತಾ ಇದ್ದೇವೆ? ನಾವು 24ನೇ ಅಧ್ಯಾಯ ಮತ್ತಾಯದಲ್ಲಿ 14ನೇ ವಚನ ನಾವು ಓದಿದ್ರೆ ನಮಗೆ ಅಲ್ಲಿ ಏನ್ ಅರ್ಥ ಕೊಡ್ತೈತೆ ಅಂತ, ಮತ್ತಾಯ 24:14ನೇ ವಚನ ನೋಡ್ರಿ ನೀವು. ಇದಲ್ಲದೆ ಪರಲೋಕ ರಾಜ್ಯದ ಈ ಸುವಾರ್ತೆಯು ಸರ್ವಲೋಕದಲ್ಲಿ ಎಲ್ಲಾ ಜನಾಂಗಗಳಿಗೆ ಸಾಕ್ಷಿಯಾಗಿ ಸಾರಲಾಗುವುದು, ಆಗ ಅಂತ್ಯ ಬರುವುದು ಎಂಬುದಾಗಿ ದೇವರ ವಾಕ್ಯ ತೋರಿಸ್ತದೆ. ದೇವರ ವಾಕ್ಯ ಲೋಕದ ಎಲ್ಲಾ ಕಡೆಗೆ ಅದು ಸಾರಲ್ಪಡಬೇಕು. ಎಲ್ಲಾ ಜನರು ನಿಜವಾದ ಯೇಸು ಸ್ವಾಮಿ ಯಾರು ಎಂಬುದಾಗ ಅವ್ರು ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಇದನ್ನು ಜಗದ್ ರಕ್ಷಕನು, ಈ ಜಗದ್ ರಕ್ಷಕನು ನಮ್ಮನ್ನು ರಕ್ಷಿಸುವಂತ ದೇವರಾಗಿದ್ದಾನೆ. ಇವನ ಮುಖಾಂತರ ನಮಗೆ ರಕ್ಷಣೆ ಸಿಗುವಂತದ್ದಾಗಿದೆ. ಆತನ ಒಂದು ರಾಜ್ಯ ಶಾಶ್ವತ ರಾಜ್ಯ ಎಂಬುದಾಗಿ ಅದು ತಿಳಿಯಪಡಿಸಬೇಕಾಗಿದೆ. ಹೀಗಾಗಿ ಇವತ್ತು ಮೋಸೆಗೆ ಕೊಟ್ಟಿರ್ತಕ್ಕಂಥ ಒಂದು ನಾಯಕತ್ವವನ್ನು ಇವತ್ತು ಎಲ್ಲಾ ಸೇವಕರು ಅದನ್ನು ಮಾಡ್ತಾ ಇದ್ದಾರೆ. ಆತನು ಮಿದ್ಯಾನ್ ದೇಶದಿಂದ ಹೋಗಿ ಐಗುಪ್ತ ದೇಶದಲ್ಲಿ ಸುವಾರ್ತೆಯನ್ನು ಸಾರಿದನು. ಯೇಸು ಸ್ವಾಮಿ ವಿಷಯವಾಗಿ ಆತನ್ನು ತಿಳಿಸಿದಾಗ ಅದೇ ಸುವಾರ್ತೆಯನ್ನು ಇವತ್ತು ಕೂಡ ನಾವು ಮಾಡ್ತಾ ಇದ್ದೇವೆ. ಯಾರು ಯೇಸು ಸ್ವಾಮಿಯನ್ನು ನಂಬಿ ದೀಕ್ಷೆಯನ್ನು ತೆಗೆದುಕೊಂಡು ಅವರು ಆಶೀರ್ವಾದವಂತಾರೋ ಅವ್ರಿಗೇನು ಸಿಗುತ್ತೆ? ದೇವರ ರಾಜ್ಯ ಸಿಗುವಂತಾಗಿದೆ. ಇದನ್ನೇ ನಾವು ಇವತ್ತು ಮಾಡುವಂತಾಗಿದೆ. ಲೋಕದ ಎಲ್ಲಾ ಕಡೆಗೆ ನೀವು ಹೋಗಬೇಕಂತ ಸ್ವಾಮಿ ಹೇಳಿದಾಗ ಸ್ವಾಮಿ ಇವತ್ತು ಸುವಾರ್ಥ ಸೇವಕರನ್ನು ಸಾಕಷ್ಟು ಈ ಲೋಕದಲ್ಲಿ ಬಿಟ್ಟಿದ್ದಾನೆ. ಎಲ್ಲರೂ ದೇವರ ಸುವಾರ್ತೆಯನ್ನು ಸಾರ್ತಾ ಇದ್ದಾರೆ. ಪರಲೋಕದ ಸುವಾರ್ತೆ ಅಂದ್ರೆ ಯೇಸು ಸ್ವಾಮಿಯ ಸುವಾರ್ತೆ, ಯೇಸು ಸ್ವಾಮಿಯ ಸುವಾರ್ತೆ ಅಂದ್ರೆ ಪರಲೋಕದ ಸುವಾರ್ತೆ. ಸೊ ಹೀಗಾಗಿ ಸುವಾರ್ತೆಯನ್ನು ಸಾರಲಿಕ್ಕೆ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೆ ನಾವು ಬಹಳಷ್ಟು ಇನ್ನೂ ತರಬೇತಿಯನ್ನು ಮೋಸಗೆ ಕೊಡುವ ಹಾಗೆ ಕೆಲವೊಂದು ಸೇವಕರಿಗೆ ತರಬೇತಿಯನ್ನು ಕೊಟ್ಟು ಅವ್ರನ್ನು ಪೂರ್ಣವಾಗಿ ದೇವರ ಸಾಕ್ಷಿಯ ಮಕ್ಕಳಾಗಿ ಈ ಲೋಕಕ್ಕೆ ಸುವಾರ್ತೆಯನ್ನು ಸಾರಲಿಕ್ಕೆ ಬಿಡಬೇಕಾಗಿದೆ. ಯಾಕಂದ್ರೆ ಸ್ವಾಮಿ ಹೇಳ್ತಾನೆ, ಇನ್ನೂ ಲೋಕಕ್ಕೆ ಅಂತ್ಯ ಬಂದಿಲ್ಲ. ಅರ್ಥ ಅಂದ್ರೆ ಇನ್ನೂ ಜಗತ್ತಿನಾದ್ಯಂತ ನಮ್ಮ ಪಟ್ಟಣದಲ್ಲಿ ಇನ್ನೂ ಸುವಾರ್ತೆ ಸಾರಲ್ಪಟ್ಟಿಲ್ಲ, ನಮ್ಮ ಹಳ್ಳಿಗಳಲ್ಲಿ ಇನ್ನೂ ಸುವಾರ್ತೆ ಸಾರಲ್ಪಟ್ಟಿಲ್ಲ, ನಮ್ಮ ಪಕ್ಕದ ಮನೆಯವರಿಗೆ ಯೇಸು ಸ್ವಾಮಿಯ ಬಗ್ಗೆ ಸುವಾರ್ತೆ ಸಾರಲ್ಪಟ್ಟಿಲ್ಲ. ಸೊ ಹೀಗಾಗಿ ನೀವು ಲೋಕದ ಎಲ್ಲಾ ಕಡೆಗೆ ಹೋಗೋ ಸುವಾರ್ತೆಯನ್ನು ಸಾರಿ ಜನಾಂಗ, ಸಕಲ ಕುಲದ ಜನಾಂಗಗಳಿಗೆ ಸುವಾರ್ತೆಯನ್ನು ಸಾರ್ರಿ ಅಂತ ಹೇಳಿರುವಾಗ ಯಾಕೆ ಸ್ವಾಮಿ ಇನ್ನೂ ಬರಲಿಲ್ಲ ಎಂಬುದಾಗಿ ಕೆಲವು ಯೋಚನೆ ಮಾಡ್ತಾರೆ. ಅದು ಅಂತ್ಯ ಬರುವುದು ಇನ್ನೂ ತಡವಾಗಿದೆ. ಯಾಕಂತಂದ್ರೆ ಸುವಾರ್ತೆಯ ವಾಕ್ಯ, ಸುವಾರ್ತೆಯ ಒಂದು ಯೇಸು ಸ್ವಾಮಿಯ ಒಂದು ವಾಕ್ಯ ಇನ್ನೂ ಸಾರಲ್ಪಟ್ಟಿಲ್ಲ. ಪ್ರಿಯರೇ, ನಾವು ಈ ಲೋಕದಲ್ಲಿ ಇರುವಾಗ ಸುವಾರ್ತೆಯನ್ನು ಸಾರಲಿಕ್ಕೆ ನಮ್ಮ ಒಂದು ಸಭೆಗಳಿಗೆ ಮಾತ್ರ ನಾವು ಹೋಗಿ ಸುವಾರ್ತೆಯನ್ನು ಸಾರೋದು ಬಹಳ ಪ್ರಾಮುಖ್ಯವಲ್ಲ. ನಮಗೆ ಸುವಾರ್ತೆ ಮುಟ್ಟಿದೆ, ನಮ್ಗೆ ರಕ್ಷಣೆ ಮಾರ್ಗ ತಿಳಿಯಲ್ಪಟ್ಟಿದೆ, ನಾವು ಬೋಧನೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಇನ್ನೂ ಕೆಲವು ಜನರಿಗೆ ಸುವಾರ್ತೆಯ ವಾಕ್ಯ ತಿಳಿಸಲ್ಪಟ್ಟಿಲ್ಲ. ಸೊ ಹೀಗಾಗಿ ಪ್ರಿಯರೇ, ಲೋಕ ಅಂತ್ಯದ ಸಮೀಪಕ್ಕೆ ಬಂದರೂ ಸಹಿತವಾಗಿ ಅದು ಇನ್ನೂ ಅಂತ್ಯಕ್ಕೆ ಬಂದಿಲ್ಲ ಎಂಬುದಾಗಿ ನಾವು ನಂಬಬೇಕು. ಯಾಕಂದ್ರೆ ಲೋಕದ ಎಲ್ಲಾ ಜನರಿಗೆ ಸುವಾರ್ತೆ ಸಾರಲ್ಪಡಬೇಕು. ಆ ಸಾರಲ್ಪಟ್ಟಿರ್ತಕ್ಕಂಥ ಸಮಯದಲ್ಲಿ ದೇವರು ಸಂತೋಷ ಪಡ್ತಾನೆ, ದೇವರು ಲೋಕಕ್ಕೆ ಬರ್ತಾನೆ, ಅವನು ನಂಬಿದಂತ ಮಕ್ಕಳನ್ನು ಪರಲೋಕಕ್ಕೆ ಒಯ್ತಾನೆ. ಸೊ ಹೀಗಾಗಿ ಮೋಸೆ ಮುಖಾಂತರವಾಗಿ ಇವತ್ತು ಬಂದಿರತಕ್ಕಂಥ ಈ ಸುವಾರ್ತೆಯ ಸಂದೇಶ ನಾವು ಕೂಡ ಅನ್ಯರಿಗೆ ತಿಳಿಸೋಣ. ದೇವರು ಬರುವುದು ಬೇಗನೆ ಆಗಿರುವುದರಿಂದ ನಾವು 24ನೇ ಅಧ್ಯಾಯ ಮತ್ತಾಯ 14ನೇ ವಚನವನ್ನು ಪೂರ್ಣವಾಗಿ ಅದರಲ್ಲಿ ನಾವು ನಂಬಿಕೆ ಇಟ್ಟು ಆ ನಂಬಿಕೆಯ ಸುವಾರ್ತೆಯನ್ನು ಲೋಕಕ್ಕೆ ಸಾರಿದರೆ ದೇವರು ಲೋಕಕ್ಕೆ ಬೇಗನೆ ಬರುವಂತನಾಗಿದ್ದಾನೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಉತ್ತಮವಾದಂತಹ ಪಾಠಕ್ಕಾಗಿ ಹಿರಿಯ ಬೋಧಕರಾದಂತಹ ಯಶವಂತ ಮತ್ತು ಸಾರ್ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯದಲ್ಲಿ ಈ ಪಾಠದ ಕುರಿತಾಗಿ ಇನ್ನಷ್ಟು ತಿಳಿಸಬೇಕಾದ ಮಾಹಿತಿಗಳನ್ನ ತಿಳಿಸುವಲ್ಲಿ
ಅಥವಾ ಪ್ರಶ್ನೆಗಳಿದ್ದಲ್ಲಿ ಹಂಚಿಕೊಳ್ಳಬೇಕೆಂಬುದಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಪಾಸ್ಟ್ರೆ, ಹೇಳಿ. ಹಾ ಹೇಳಿ. ಇಲ್ಲಿ ಹೇಳ್ತಾ ಇದೆ, ಆದಿಕಾಂಡ 17ನೇ ಅಧ್ಯಾಯ 9ನೇ ವಚನದಲ್ಲಿ, ಇದಲ್ಲದೆ ದೇವರು ಅಬ್ರಾಮನಿಗೆ, ನೀನಂತೂ ನನ್ನ ಒಡಂಬಡಿಕೆಯನ್ನು ಕೈಗೊಂಡು ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯವರು ತಲತಲಾಂತರಗಳನ್ನು ಇದನ್ನು ಕೈಗೊಂಡು ನಡೆಯಬೇಕು. ಹೌದು ಸರ್, ಅಂದ್ರೆ ಇವಾಗ ತಲತಲಾಂತರ ಅಂದ್ರೆ ಎವರ್ ಲಾಸ್ಟ್ ಅಲ್ಲ ಸರ್ ಇದು? ಹೌದು, ದೇವರು ಬರುವವರೆಗೂ ಅದನ್ನ ದೇವರು ಮಾಡ್ಬೇಕು. ದೇವರು ಬರುವವರೆಗೂ ಅಲ್ಲ. ಹ್ಮ್. ಆಗಿದ್ದಂತ ಪಕ್ಷದಲ್ಲಿ ಇವಾಗ ಕ್ರೈಸ್ತರಾಗಿರುವಂತ ನಾವು ಈ ಸುನ್ನತಿಯನ್ನು ಇವಾಗ ಪೂರ್ತಿ ಮಾಡ್ಕೊಳ್ಳೋದೇ ಇಲ್ಲಲ್ಲ ಸರ್? ಅದೇ ಸುನ್ನತಿ ಮಾಡ್ಕೊಂಡ್ರು ಅಷ್ಟೇ ನೀವು ಹೃದಯದಿಂದ ಪರಿವರ್ತನೆ ಹೊಂದಬೇಕೆಂಬುದಾಗಿ ಪೌಲನು ಏನ್ ಮಾಡ್ದಂದ್ರೆ ಅದನ್ನು ಪ್ರಸಂಗಿಸಿದಾನೆ. ಸೊ ಹೀಗಾಗಿ ಇಲ್ಲಿ ಮೋಸೆ ಇವನು ಹೇಳ್ತಾನೆ ನೋಡ್ರಿ, ಅಬ್ರಾಮನು ಕೂಡ ಆವತ್ತನು ನೀತಿವಂತ ನಾವೇನ್ ಬೇಕಂದ್ರೆ ದೇವರ ಎದುರಿನಲ್ಲಿ ನೀತಿವಂತರಾಗ್ಬೇಕು. ನೀತಿವಂತ ಮಕ್ಕಳನ್ನ ಪರಲೋಕ ದೇವರು ಕರ್ಕೊಂಡು ಹೋಗ್ತಾನೆ. ಸೊ ಹೀಗಾಗಿ ಅವನ ನಂಬಿಕೆ ಅವನ ನೀತಿವಂತಿಕೆಯಲ್ಲಿ ನಡೆಸಲ್ಪಟ್ಟಿತ್ತು. ಇದೊಂದು. ಆಮೇಲೆ ದೇವರು ಈ ಒಂದು ಸುನ್ನತಿ ಸಂಸ್ಕಾರವನ್ನು ಜನರಿಗೆ ಯಾಕೆ ಹೇಳಪ್ಪ ಅಂತಂದ್ರೆ, ನೀವು ನನ್ನ ಜನಾಂಗಕ್ಕೆ ಸೇರಿದವರು, ನಾನು ಆರಿಸಿಕೊಂಡ ಜನಾಂಗದಾಗ ಹೇಳಿರ್ತಾನೆ. ಸೊ ಮುಂದೆ ಕ್ರಮೇಣವಾಗಿ ನಾವು ನೋಡುವಾಗ ನಮಗೆ ಈ ರಕ್ಷಣೆ ಆಗಬೇಕಾದರೆ ನಮಗೆ ಹೃದಯದ ರಕ್ಷಣೆ ಆಗಬೇಕು. ಹೀಗಾಗಿ ನಾವು ಪಾಪಗಳಿಂತ ಜನರಿಗೆ ಪಾಪದ ಬಿಡುಗಡೆಗೋಸ್ಕರವಾಗಿ ದೇವರು ನಂಬಿದಂತ ಮಕ್ಕಳಿಗೆ ನಾವು ದೀಕ್ಷಾಸ್ನಾನ ತೆಗೆದುಕೊಳ್ತೇವೆ. ಅದು ಕೂಡ ಒಂದು ಸುನ್ನತಿಯ ಸಂಸ್ಕಾರದ ಒಂದು ರೂಪದಲ್ಲಿ ಹೋಗ್ತದೆ. ಹೀಗಾಗಿ ಪೌಲನು ಈಗ ನೀವು ಸುನ್ನತಿ ಮಾಡ್ಕೊಂಡ್ರು ಅಷ್ಟೇ, ಶಾರೀರಿಕವಾಗಿರ್ತಕ್ಕಂಥ ಅದು ಸುನ್ನತಿ ಅಷ್ಟೇ, ಅದೇನೋ ಒಂದು ನಾವು ಆತ್ಮಿಕವಾಗಿ ಸುನ್ನತಿಯನ್ನು ಮಾಡ್ಕೊಳ್ಬೇಕು ಅಷ್ಟೇ. ಅದು ಇವಾಗ ಯೇಸು ಕ್ರಿಸ್ತನು ಕೂಡ ಈ ಲೋಕದಲ್ಲಿ ಬಂದಾಗ ಸುವಾರ್ತೆ ಸಾರುತ್ತಿರುವ ಸಂದರ್ಭದಲ್ಲಿ ಮೋಶೆ ಧರ್ಮಶಾಸ್ತ್ರವನ್ನು ವಚನವನ್ನಾಗ್ಲಿ ಪ್ರವಾದಿಗಳ ವಚನವನ್ನಾಗ್ಲಿ ತೆಗೆದು ಹಾಕ್ಲಿಕ್ಕೆ ಬಂದಿಲ್ಲ, ನೆರವೇರಿಸ್ಲಿಕ್ಕೆ ಬಂದೀನಿ ಅಂತ ಹೇಳ್ತಾನಲ್ಲ ಪಾಸ್ಟರ್? ಹೌದು ಹೌದು, ಅದು ನಿಜವಾಗ್ಲೂ ಅದು 100% ಖಂಡಿತ. ಅದು ದೇವ್ರು ಯಾವ್ದೋ ಮೋಶೆ ಅಂತ ತೆಗೆದು ಹಾಕ್ಲಿಕ್ಕೆ ಬರ್ಲಿಲ್ಲ. ಮತ್ತೆ ಆಗಿದ್ದ ಪಕ್ಷದಲ್ಲಿ ನಾವು ಇದನ್ನು ಕೈಗೊಂಡು ನಡೆಯಿಲ್ಲ ಅಂದ್ರೆ ನಾವು ಅದನ್ನ ಬಿಟ್ಟಂಗ ಇಲ್ಲ 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 ಎಂದಿಗೂ ಇಲ್ಲ. ಈ ಸುನ್ನತಿ ಒಂದು ವಿಷಯನ ಅರ್ಥ ಮಾಡ್ಕೋಬೇಕು. ಕೆಲವೊಂದು ಧರ್ಮ ನಿಯಮದ ಪದ್ಧತಿಗಳು ಯೇಸು ಕ್ರಿಸ್ತನು ಬರುವ ತನಕ ಮಾತ್ರ ಅವರು ನಡೆಯುವುದಕ್ಕೆ ಅವಕಾಶ ಇತ್ತು. ಯೇಸು ಕ್ರಿಸ್ತನು ಬಂದ ಮೇಲೆ ಯೇಸು ಕ್ರಿಸ್ತನಲ್ಲಿ ಅವು ಸಂಪೂರ್ಣವಾಗಿ ನೆರವೇರಿದವು. ಅವುಗಳನ್ನ ಧರ್ಮಶಾಸ್ತ್ರಕ್ಕೆ ಯೇಸು ಸ್ವಾಮಿಯ ಆ ಒಂದು ಜೀವಿತದಲ್ಲಿ ನೆರವೇರಿದ್ದು ಮುಂದೆ ಬರ್ತಕ್ಕಂಥ ಜನಾಂಗಕ್ಕೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದಕ್ಕೋಸ್ಕರ ಕೊಡಲ್ಪಟ್ಟಂತ ಒಂದು ನಿಯಮಗಳಾಗಿದೆ. ಈ ಸುನ್ನತಿ ಬಂದ್ಬಿಟ್ಟು ಆತ್ಮಿಕವಾದಂತ ಒಂದು ಬದಲಾವಣೆಗಾಗಿ, ಮಾರ್ಪಡುವಿಕೆಗಾಗಿ ಕೊಡಲ್ಪಟ್ಟಂತ ಒಂದು ಸಂಸ್ಕಾರವಾಗಿತ್ತು. ಅದನ್ನ ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನನ್ನು ನಂಬುವುದರ ಮುಖಾಂತರವಾಗಿ ಪಾಪಗಳಿಗೆ ಪಶ್ಚಾತ್ತಾಪಪಟ್ಟು ದೀಕ್ಷಾಸ್ಥಾನ ಹೊಂದಿಕೊಳ್ಳುವುದಕ್ಕೋಸ್ಕರ ಆ ಸುನ್ನತಿಯನ್ನೇ ಹೃದಯಕ್ಕೆ ಆಗುವಂತ ಸುನ್ನತಿ ಎಂಬುದಾಗಿ ಕರೀತಾರೆ. ಮತ್ತು ಆ ಸುನ್ನತಿಗೆ ಬದಲಾಗಿ ದೀಕ್ಷಾಸ್ಥಾನವನ್ನ ಸಭೆಗೆ ದೇವರು ಸ್ಥಾನಿಕನಾದ ಯೋಹಾನನ ಮುಖಾಂತರವಾಗಿ ಪರಿಚಯಿಸುವುದನ್ನು ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಯೇಸು ಕ್ರಿಸ್ತನು ಬಂದ ಮೇಲೆ ಸುನ್ನತಿಗೆ ಬದಲಾಗಿ ನಾವು ದೀಕ್ಷಾಸ್ಥಾನ ಹೊಂದ್ತೇವೆ. ಆ ದೀಕ್ಷಾಸ್ಥಾನವೇ ನಮ್ಮ ಹೃದಯಕ್ಕೆ ಆಗುವಂತ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದಕ್ಕೆ ಫಸ್ಟ್ ಬಟ್ ಅದು ಬೈಬಲ್ ಅಲ್ಲಿ ಎಲ್ಲಿ ಬರ್ದಿದೇನಾ ಈ ತರ ಯು ಕ್ಯಾನ್ ಸ್ಟಾಪ್ ದಟ್ ಅಂಡ್ ಯು ಓನ್ಲಿ ಹ್ಯಾವ್ ದಿ ಬ್ಯಾಪ್ಟಿಸಮ್ ಅಂತ? ಆ ರೀತಿಯಲ್ಲಿ ರೆಕಾರ್ಡ್ ಅಲ್ಲಿ ಏನಿದೆನಾ ಫಸ್ಟ್ ಅದ ಎನಿ ಐಡಿಯಾ? ಫಸ್ಟ್ ಕೊರಿಂಥಿಯನ್ಸ್ 7:19 ಅನ್ನು ನೋಡ್ರಿ. ಫಸ್ಟ್ ಕೊರಿಂಥಿಯನ್ಸ್ 7:19 ಓದ್ರಿ. ನಾನು ಓದ್ತೀನಿ. 18 ಓದ್ತೀನಿ. ದೇವರು ಕರೆದ ಕಾಲದಲ್ಲಿ ಯಾವನಾದರೂ ಸುಳ್ಳೆ ಸುನ್ನತಿಯುಳ್ಳವನಾಗಿದ್ದನೋ ಅವನು ಸುನ್ನತಿ ಇಲ್ಲದವನಂತಾಗಬಾರದು. ದೇವರು ಕರೆದಾಗ ಯಾವನಾದರೂ ಸುನ್ನತಿ ಇಲ್ಲದವನಾಗಿದ್ದಾನೋ ಅವನು ಸುನ್ನತಿ ಮಾಡಿಸಿಕೊಳ್ಳಬಾರದು. ಸುನ್ನತಿ ಇದ್ದರೂ ಪ್ರಯೋಜನವಿಲ್ಲ, ಸುನ್ನತಿ ಇಲ್ಲದಿದ್ದರೂ ಪ್ರಯೋಜನವಿಲ್ಲ. ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರಯೋಜನವಾಗಿದೆ. ಸೊ ಇಲ್ಲಿ ಸುನ್ನತಿ ಪ್ರಾಮುಖ್ಯತೆ ಇಲ್ಲ.
ಬದಲಾಗಿ ದೀಕ್ಷಾ ಸ್ನಾನವನ್ನ ತೆಗೆದುಕೊಳ್ಳುವಂಥದ್ದು ಪ್ರಾಮುಖ್ಯತೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. ಅಷ್ಟೇ ಅದನ್ನ ಅಷ್ಟೇ. ಕೊಲಿಸದವರು ಮೋಸ್ಟ್ಲಿ ಕೊಲಿಸದರ ಪತ್ರಿಕೆನಲ್ಲೂ ಕೂಡ ಅದರ ಬಗ್ಗೆ ಪೌಲನ್ನು ಪ್ರಸ್ತಾಪಿಸಿದ್ದಾನೆ ಅಂತ ನಾನು ಹೇಳ್ತೇನೆ. ನೋಡೋಣ. ಅಷ್ಟೇ ಅಲ್ಲೇ ಪ್ರಶ್ನೆ ಒಂದು, ಹ್ಮ್ ಇದು ಹೇಳಿ. ಸುನ್ನತಿ ಬಗ್ಗೆ, ಅದರಲ್ಲಿ ದೇವರ ಕಟ್ಟಳೆಗಳನ್ನು ಅನುಸರಿಸಿ ನಡಿಬೇಕಾಗಿತ್ತು ಈ ಸುನ್ನತಿ ಕಾರ್ಯಕ್ರಮ ಅಲ್ವೇ? ಹಾಗಾದ್ಮೇಲೆ ಇದು ದೇವರ ಕಟ್ಟಳೆ ಅಥವಾ ಅಲ್ವೋ ಸುನ್ನತಿ? ಇದು ಕೆಲವೊಂದು ಪ್ರಯೋಜನ ಇಲ್ಲ, ಸುನ್ನತಿ ಇದ್ರೂ ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಇದು ಸುನ್ನತಿ, ಲೌಕಿಕ ಸುನ್ನತಿ, ಇದು ಒಂದು ರೂಢಿಯಾಗಿ ಸಂಪ್ರದಾಯಕ್ಕಾಗಿ ಇದು ಮಾಡುವಂತ ಸುನ್ನತಿ. ಆತ್ಮಿಕ ಸುನ್ನತಿ ಅದು ದೇವರಲ್ಲಿ ನಂಬಿಕೆ ಇಡುವಂಥದ್ದು, ಅದನ್ನ ನಾವು ಒಪ್ಕೊಳ್ತೀವಿ. ಇದು ಈ ಒಂದು ಸುನ್ನತಿ, ಇದನ್ನ ಅದು ಅಲ್ಲದೆ ಒಬ್ಬ ಹೆಣ್ಮಗಳು ಈ ಕಾರ್ಯಕ್ರಮ, ಸುನ್ನತಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅದು ಒಪ್ಪಿಗೆ ಇತ್ತು ಅಂದ್ರೆ ಈ ಕಾರ್ಯಕ್ರಮವನ್ನ, ಈಗ ನಮಗೆ ಬೋಧಕರು ಸುನ್ನತಿ ಕಾರ್ಯಕ್ರಮ ಅಂದ್ರೆ ದೀಕ್ಷಾ ಸ್ನಾನ ಕಾರ್ಯಕ್ರಮಗಳನ್ನ ಮಾಡಿಸ್ತಾರೆ. ಆವಾಗ ಯಾಜಕರು ಮಾಡ್ತಾ ಇದ್ರು ಅನ್ಸುತ್ತೆ, ನನ್ಗೆ ಗೊತ್ತಿಲ್ಲ ಅದು ಕರೆಕ್ಟ್ ಆಗಿ. ಈ ಒಂದು ಹೆಣ್ಣಿನ ಮೂಲಕ ಈ ಸುನ್ನತಿ ಕಾರ್ಯಕ್ರಮ ನಡೆದಾಗ ಅದು ಒಪ್ಪಿಗೆ ಆಗುವಂತಹ ಕಾರ್ಯಕ್ರಮವೇ ಅದು? ದೇವರು ಅದನ್ನ ಮೆಚ್ಚಿಕೊಂಡಲ್ಲ, ಒಪ್ಪಿಗೆ ಆಯ್ತು. ಅವ್ನು ಸಾಯ್ಬೇಕಾಗಿತ್ತು ಮೋಸೆ, ಆದ್ರೆ ಇವಳು ಸುನ್ನತಿ ಮಾಡಿದ ಮೇಲೆ ಆ ಸುನ್ನತಿಯ ರಕ್ತ, ಆ ಮಗುವಿನ ರಕ್ತ ಅವನ ಪಾದಕ್ಕೆ ಅವಳು ಮುಟ್ಟಿಸ್ತಾಳಲ್ಲ, ಅವನಿಗೆ ಸಾವು ಬರ್ಲಿಲ್ಲ, ದೇವರು ಅವನನ್ನು ರಕ್ಷಿಸ್ತಾನೆ. ಸೊ ಆ ಒಂದು ಸಂದರ್ಭದಲ್ಲಿ, ಇದು ಸರ್ಕಮ್ಸ್ಟಾನ್ಸ್ ಇದ್ರ ಪ್ರಕಾರ ನೋಡಿದ್ರ ಆ ಸಂದರ್ಭದಲ್ಲಿ ಅವಳು ಮಾಡದೇ ಇದ್ರೆ ಆ ಯಜಮಾನ ಸಾಯ್ತಾ ಇದ್ದ. ಸೊ ಅದ್ರಲ್ಲಿ ದೇವರು ಅವಳನ್ನು ಮೆಚ್ಚಿ ಅವನಿಗೆ ಏನು ಸಾವು ಕೊಡದೆ ಆತನು ಸುವಾರ್ತೆ ಸಾರಿದಲ್ಲ, ಅದ್ರಾಗ ಏನು ತಪ್ಪಿಲ್ಲ ಅಂತ ನಾನು ಅನಿಸ್ತೇನೆ. ತಪ್ಪಿಲ್ವೇ ಇಲ್ಲ, ಅವಳು ಕಂಠಸ್ ಮಾಡ್ಬೇಕಾಗಿತ್ತು. ಅವಳ ಹೆಣ್ಮಗಳು ಮಾಡ್ತಾವೆ, ಅವ್ರ ಮಧ್ಯದಲ್ಲಿ ಇರ್ತಾರೆ, ಅವ್ರ ಎಲ್ಲೇ ಇಸ್ರಾಯೇಲ್ ಗುಂಪಿನಲ್ಲಿಗೂ ಸೇರಿರುವುದಿಲ್ಲ, ಮತ್ತೆ ಬೇರೆ ಎಲ್ಲೂ ಸೇರಿರುವುದಿಲ್ಲ. ಆದ್ರೆ ಇವನು ಬಿಟ್ಟು ಬೇರೆ ಯಾರು ಮಾಡ್ಲಿಕ್ಕೂ ಇರ್ಲಿಲ್ಲ. ಇಲ್ಲ, ಅವನು ಮರ್ತಿದ್ದ, ಅವನು ಮೋಸೆ ತನ್ನ ಮಗನ ಒಂದು ಇದನ್ನ ಸುನ್ನತಿ ಮಾಡೋದು ಮರ್ತ ಬಿಟ್ಟಿದ್ದ ಅವನು. ಸೊ ಹೀಗೆ ಅದನ್ನ ಏನ್ ಮಾಡ್ತಾಳೆ ಅಂದ್ರೆ, ಅವಳು ಮರುಕಳಿಸಿ ಈ ಸುನ್ನತಿ ಇದು ಬಹಳ ಪ್ರಾಮುಖ್ಯ ಎಂಬುದಾಗಿ ಅವಳು ಮಾಡಿದ ತಕ್ಷಣ ದೇವರು ಅವಳಿಗೆ ಆಶೀರ್ವಾದ ಕೊಡ್ತಾನೆ. ಅದ್ರಲ್ಲಿ ಏನು ಒಂದು ನಾವು ಅಪನಂಬಿಕೆಯಿಂದ ಅದನ್ನ ತಗೊಳ್ಬಾರ್ದು, ನಂಬಿಕೆಯಿಂದ ತಗೊಳ್ರಿ, ಏನ್ ತೊಂದ್ರೆ ಇಲ್ಲ. ಇನ್ನೊಂದು ವಚನ ಗಲಾತ್ಯದವರಿಗೆ 5:6 ನೋಡಿ. ಓದಿ. ಗಲಾಟಿಯನ್ಸ್ 5:6. ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಸುನ್ನತಿಯಾದರೂ ಪ್ರಯೋಜನವಿಲ್ಲ, ಆಗದಿದ್ದರೂ ಪ್ರಯೋಜನವಿಲ್ಲ. ನೋಡಿ, ಒಡಂಬಡಿಕೆ ಕಾಲದ್ದು ಅಲ್ವಾ ಫಸ್ಟ್ ಇದು. ಈ ಹಳೆ ಒಡಂಬಡಿಕೆಯಲ್ಲಿ ಕಟ್ಟಳೆಗಳ ಪ್ರಕಾರ ಈ ಸುನ್ನತಿ ಆಗ್ಲೇಬೇಕಿತ್ತು ಅನ್ನೋದನ್ನ ಇಲ್ಲಿ ಒತ್ತಿ ಹೇಳ್ತಾ ಇದೆ ಹಳೆ ಒಡಂಬಡಿಕೆ. ಈ ಒಡಂಬಡಿಕೆಯಲ್ಲಿ ಸುನ್ನತಿ ಆದ್ರೂ ಪ್ರಯೋಜನ ಇಲ್ಲ, ಆಗದೆ ಇದ್ರೂ ಪ್ರಯೋಜನ ಇಲ್ಲ. ಯಾಕಂದ್ರೆ ಸ್ವಾಮಿ ಸುನ್ನತಿ ಕಾರ್ಯಕ್ರಮದಲ್ಲಿ ತನ್ನನ್ನ ತಾನು ಪ್ರಾಣ ರಕ್ತಧಾರೆ ಸುರಿಸಿದ್ದಾನೆ. ಹಾಗಾಗಿ ಇದಕ್ಕೆ ಸುನ್ನತಿ ಆದ್ರೂ ಸುನ್ನತಿ ಆಗದೆ ಇದ್ರು ಪ್ರಯೋಜನ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಲ್ಲಿ ಅಷ್ಟೇ. ಅದಕ್ಕೆ ನಂಬಿ ದೀಕ್ಷಾಸ್ಥಾನ ಹೊಂದುವವರಿಗೆ ರಕ್ಷಣೆ ಆಗುತ್ತದೆ ಎಂಬುದಾಗಿ ಸ್ವಾಮಿ ಹೇಳಿದ್ರು. ನಮ್ಗೇನ್ ಬೇಕು? ರಕ್ಷಣೆ ಆಗಬೇಕು, ನಾವು ನೀತಿ ಎಣಿಸಲ್ಪಡಬೇಕು. ಅಷ್ಟಾದ್ಮೇಲೆ ಕೊಲೊಸ್ಸೆದವರ ಪತ್ರಿಕೆ 2ನೇ ಅಧ್ಯಾಯ 11ನೇ ವಚನವನ್ನು ಓದ್ಕೊಳ್ಳೋಣ. 11 ಮತ್ತು 12. ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವುದೇ. ಇದೇ ಕ್ರೈಸ್ತಿಯ ಸುನ್ನತಿ. ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ರಿಂದ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಸೊ ಇದು ಆಗಿನ ಕಾಲದಲ್ಲಿದ್ದಂತ ಸುನ್ನತಿಗೆ ಬದಲಾಗಿ ದೀಕ್ಷಾ ಸ್ನಾನವನ್ನು ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವುದರ ಮುಖಾಂತರವಾಗಿ ಕ್ರಿಸ್ತನನ್ನ ನಂಬಿದವರು
ಆ ದೇವರ ಜನಾಂಗವಾಗಿ ದೇವರ ಸನ್ನಿಧಾನದಲ್ಲಿ ಅಂಗೀಕಾರ ಮಾಡಲ್ಪಡುವಂತದ್ದನ್ನ ಇಲ್ಲಿ ನಾವು ನೋಡುವಂತರಾಗಿದ್ದೇವೆ. ಸೊ ಆದ್ದರಿಂದ ಅಲ್ಲಿ ಇವರು ದೇವರ ಜನಾಂಗಕ್ಕಾಗಿ ಗುರುತಾಗಿ ದೀಕ್ಷಾಸ್ನಾನವನ್ನ ಸುನ್ನತಿಯನ್ನ ಕೊಟ್ಟಿದ್ದು ದೇವರ ಆರಿಸಿಕೊಂಡಂತ ಜನಾಂಗವಾಗಿ, ಇಲ್ಲಿ ದೇವರ ಆರಿಸಿಕೊಂಡಂತ ಜನಾಂಗವಾಗಿ ಕ್ರೈಸ್ತರಿಗೆ ಕೊಟ್ಟಂತ ಒಂದು ಸುನ್ನತಿ ದೀಕ್ಷಾಸ್ನಾನ ಎಂಬುದಾಗಿ ನೋಡ್ತೇವೆ. ಅಲ್ಲಿ ಸ್ತ್ರೀ ಸುನ್ನತಿ ಮಾಡಿಸಿದಳು. ಆ ಸಮಯದಲ್ಲಿ ಅವಳನ್ನ ಬಿಟ್ಟರೆ ಬೇರೆ ಯಾರೇ ಸುನ್ನತಿ ಮಾಡ್ಲಿಕ್ಕೆ ಅಲ್ಲಿ ಇರ್ಲಿಲ್ಲ. ಸೊ ಆಕೆ ತನ್ನ ಗಂಡನನ್ನ ಆ ಒಂದು ಸಂಕಟದಿಂದ ಪಾರು ಮಾಡೋದಕ್ಕೋಸ್ಕರ ತಾನೇ ಆ ಸ್ಥಾನವನ್ನ ತೆಗೆದುಕೊಂಡು ಸುನ್ನತಿಯನ್ನ ಮಾಡ್ತಾಳೆ. ದೇವರು ಅದನ್ನ ಅಂಗೀಕಾರ ಮಾಡ್ತಾಳೆ. ಅಬ್ರಹಾಮನು ಸುನ್ನತಿಗೆ ಮುಂಚೆನೆ ನಂಬಿಕೆ ಇಟ್ಟಿದ್ದ ಅಲ್ವಾ ಪಾಸ್ಟ್ರೆ? ಆವಾಗ ಹೌದು ಹೌದು. ಆಗ ಅವನಿಗೆ ಸುನ್ನತಿ ಇತ್ತ? ಅಬ್ರಹಾಮನಿಗೆ ಸುನ್ನತಿ ಆಗಿರ್ಲಿಲ್ಲ, ಬಟ್ ಆತನ ಮಕ್ಕಳಿಗೆ ಸುನ್ನತಿ ಆಯ್ತು. ಇಸಾಕನ ನಂತರ ಸುನ್ನತಿ ಆಯ್ತು. ಇಸಾಕನ ನಂತರ ಸುನ್ನತಿ ಆಯ್ತು. ಅಲ್ಲಿಂದ ಕುಟುಂಬದ ಅವಾಗ ಯಾರು ಯಾಜಕರು ಇರಲಿಲ್ಲ. ಕುಟುಂಬದ ಹಿರಿಯರು, ಯಜಮಾನರು ದೇವರ ಹೆಸರಿನಲ್ಲಿ ಸುನ್ನತಿ ಮಾಡಬೇಕಾಗಿತ್ತು ಅಷ್ಟೇ. ಯಾವಾಗ ಯಾಜಕರು ಬಂದದ್ದು ಯಾವಾಗ? ಲೇವಿಯರನ್ನ ಆರಿಸ್ಕೊಂಡಾಗ ಮೋಸೆಯ ಸಂತಾನ ಆರೋನನ ಮುಖಾಂತರವಾಗಿ ಯಾಜಕೋದ್ಯೋಗವನ್ನ ಕೊಟ್ಟ ಮೇಲೆ ಅವರು ಗುಡಾರ ಸೇವೆ ಮಾಡೋದು ಶುರು ಮಾಡಿದ ಮೇಲೆ ಅವ್ರಿಗೆ ಈ ಒಂದು ಅಧಿಕಾರ ಕೊಡಲ್ಪಡ್ತು. ಅಲ್ಲಿಯ ತನಕ ಕುಟುಂಬದ ನಾಯಕರು, ತಂದೆ ಆಗಲಿ ತಾಯಿ ಆಗಲಿ ಆ ಕೆಲಸವನ್ನ ಮಾಡ್ಬೋದಾಗಿ. ಸೊ ಅದರಿಂದ ಆ ಕೆಲಸವನ್ನ ತಂದೆಗೆ ಬದಲಾಗಿ ತಾಯಿ ಮಾಡಿ ಮೋಸೆಯ ಮಕ್ಕಳ ವಿಷಯದಲ್ಲಿ ಸೊ ಕರ್ತನ ಅದನ್ನ ಅಂಗೀಕಾರ ಮಾಡಿ. ಅದೇ ಫಸ್ಟ್ ಇಲ್ಲಿ ರನ್ನಿಂಗ್ ಕಾಮೆಂಟ್ ಇಲ್ಲಿ ಹೇಳ್ತದೆ, ಇಲ್ಲಿ ಅದೇ ಒಬಿಡಿಯನ್ಸ್ ಫೇತ್ ಲಾ ಅಲ್ಲಿ ಹೇಳ್ತದೆ, ಡಿಯರ್ ಗಾಡ್ ಹೆಲ್ಪ್ ಮೀ ಟು ಅಂಡರ್ಸ್ಟ್ಯಾಂಡ್ ದಟ್ circumcision or uncircumcision is not what matters, but what truly matters is keeping your commandments. Please guide me to live a life that is pleasing to you and help me to follow your will. So ಈ ಗ್ರೌಂಡ್ಸ್ ಮೇಲೆ ದಟ್ ವಾಸ್ ರಿಮೂವ್ಡ್. ಏನಂತ ತಪ್ಪಿಲ್ಲ. ಸೊ ಈ ಪಾಠದಲ್ಲಿ ನಾವು ನೋಡ್ತೇವೆ ಸುನ್ನತಿ ಮಾಡಿಸ್ಕೊಳ್ತಾನೆ. ಯಾಕಂದ್ರೆ ಅಲ್ಲಿ ವಾಕ್ಯ ಹೇಳ್ತದೆ, ಒಡಂಬಡಿಕೆ ಕೈ ನಡೆಯಬೇಕು, ನೀನು ಮಾತ್ರವಲ್ಲದೆ ನಿನ್ನ ಸಂತತಿಯರು ಕೂಡ ಎಲ್ಲಾ ತಲಾಂತರಗಳಲ್ಲಿ ಅದನ್ನ ಕೈಕೊಂಡು ನಡಿಬೇಕಂತ ಹೇಳ್ತಾನೆ. ಅಲ್ಲೇ ಆ ಬ್ರಾಹ್ಮಣನಿಂದಲೇ ಅದು ಪ್ರಾರಂಭವಾಯಿತು. ಯಾಕಂದ್ರೆ ಅವನು ಮಾದರಿ ಆಗ್ಬೇಕಾಗಿತ್ತಲ್ಲ. ಹೌದು, ಅವನು ಮಾದರಿ ಆಗ್ಬೇಕಾಗಿತ್ತಲ್ಲ. ಈಗ ಮೋಸೆ ಕೂಡ ಅವನು ಮಾದರಿ ಆಗದೆ ಸ್ವತಃ ಸಾರ್ಲಿಕ್ಕೆ ದೇವರನ್ನು ಬಿಡ್ಲಿಲ್ಲ ಮುಂದೆ. ಸೊ ಆ ಸುನ್ನತಿ ಆದ್ಮೇಲೆ ಅವನನ್ನು ದೇವರು ಮುಂದೆ ಕಳಿಸಿದ. ಸೊ ಹೀಗಾಗಿ ಅಬ್ರಾಹ್ಮನ ಸಂತತಿಯವರಿಗೆ ಪ್ರತಿಯೊಬ್ಬರಿಗೂ ಯೇಸು ಬರೋಣದವರೆಗೂ ಈ ಸುನ್ನತಿಯ ಸಂಸ್ಕಾರ ಇತ್ತು. ಯೇಸು ಬಂದ ಮೇಲೆ ಆತನ ರಕ್ತದಿಂದ ಪಾಪ ಬಿಡುಗಡೆ ಆಗಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ ನೀವು ಸುನ್ನತಿ ಮಾಡಿಕೊಂಡ್ರು ಅಷ್ಟೇ, ಮಾಡ್ಕೊಳ್ದಿದ್ರು ಅಷ್ಟೇ, ನೀವು ದೇವರನ್ನ ನಂಬಿ ದೀಕ್ಷಾ ಸ್ಥಾನ ಹೊಂದಿದ್ರೆ ನಿಮ್ಗೆ ರಕ್ಷಣೆ ಆಗ್ತದೆ, ನಿಮ್ಮ ಪಾಪ ಬಿಡುಗಡೆ ಆಗ್ತದೆ ಎಂಬುದಾಗಿ ಹೇಳಿದ್ರೆ ನಾವು ಅದನ್ನ ಗಣನೆಗೆ ತಗೊಂಡ್ ಬರ್ಬೇಕು. ಥ್ಯಾಂಕ್ ಯು ಪಾಸ್ಟರ್. ಓಕೆ, ಥ್ಯಾಂಕ್ ಯು. ಒಳ್ಳೆದಾಗ್ಲಿ. ಉತ್ತಮವಾದಂತಹ ಚರ್ಚೆಗೆ ವಂದನೆಗಳನ್ನ ಸಲ್ಲಿಸುತ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ವಿಶೇಷವಾದಂತಹ ಪಾಠಗಳನ್ನ ನಡೆಸಿಕೊಟ್ಟಂತಹ ಬೋಧಕರಿಗೆ ಸಮಾಜವರಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈಗ ನಾವು ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಹೋಗೋಣ. ಪ್ರಾರ್ಥನೆ ವಿಜ್ಞಾಪನೆಗಳಿದ್ರೆ ದಯಮಾಡಿ ಅದನ್ನ ಹಂಚಿಕೊಳ್ಬೇಕು ಎಂಬುದಾಗಿ ಕೇಳ್ಕೊಳ್ತೇನೆ. ಇಲ್ಲಿ ಸಹೋದರಿ ಮಣಿ ಅವರು ಫ್ರಾಕ್ಚರ್ ಆಗಿ ಸರ್ಜರಿಗೆ ಹೋಗ್ತಾ ಇದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡುವುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಮತ್ತೆ ಬೇಬಿ ತಿಮ್ಮಯ್ಯ ಅಂತದ್ದಾಗಿ ಅವರು ಕೂಡ ಜ್ವರದ ಬಾಧೆಯಿಂದ ಬಾಳ್ತಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಮತ್ತು ಸಹೋದರಿ ಶೈಲ ಬೆಂಜಮಿನ್ ಅವರ ಮೊಮ್ಮಗನು ಟೈಫಾಯ್ಡ್ ಆಗಿ ಅಡ್ಮಿಟ್ ಆಗಿದ್ದಾರೆ. ಜ್ವರ ಇದೆ ಅವರಿಗೆ ಜಾಸ್ತಿ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಎಂಬುದಾಗಿ ಕೇಳ್ಕೊಂಡಿದ್ದಾರೆ. ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ರೋಜಮ್ಮ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಗೆ KP ಬಳ್ಳಾರಿ ರವಿ ಅವರ ತಾಯಿ ಮಂಜುಳಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ.
ಮತ್ತು ಉಮಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ ಅವ್ರ ಸಂತಾನಕ್ಕಾಗಿ. ಮತ್ತೆ ಯಾವ್ದಾದ್ರು ರಿಕ್ವೆಸ್ಟ್ ಇದ್ರೆ ಕೇಳಬೇಕೆಂದ ಕೇಳ್ಕೊಡ್ತೇನೆ. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡೋದಕ್ಕಾಗಿ ನಮ್ಮ ಜೊತೆಯಲ್ಲಿ ಪ್ರೇಮ ಸರ್ ಪ್ರಾರ್ಥನೆ ಮಾಡ್ತೀರಾ? ಪಾಸ್ಟರ್ ಹೆಸರು ಹೇಳಿ ಪಾಸ್ಟರ್, ನಾಟ್ ನೋಟೆಡ್. ಓಕೆ. ಒಂದ್ ನಿಮಿಷ ಮಣಿ ಅವರ ಫಸ್ಟ್ ಒಂದ್ ಸೆಕೆಂಡ್ ಫ್ರಾಕ್ಚರ್ ಆಗಿದೆ, ಫಸ್ಟ್ ಒಂದ್ ಅವ್ರಿಗೋಸ್ಕರ ಚಾಟ್ ಅಲ್ಲಿ ಇದೆ. ಚಾರ್ಟ್, ಐ ಥಿಂಕ್ ಸೊ ಇಟ್ಸ್ ವೆರಿ ಬಿಗ್ ಚಾರ್ಟ್. ಸರಿ, ನಾನು ಹೇಳ್ತೀನಿ ಬರ್ಕೊಳ್ಳಿ. ಮಣಿ ಅವರ ಫಸ್ಟ್ ಒಂದ್ ನಿಮಿಷ ಹೇಳಿ ಪಾಸ್ಟರ್. ಮನಿ ಅವರ ಮಣಿ ಅವ್ರಿಗೆ ಕಾಲ್ ಫ್ರಾಕ್ಚರ್ ಆಗಿದೆ. ಅವ್ರ ಮನಿ MANI ಮನಿ ಅವರು ಮಣಿ ಫ್ರಾಕ್ಚರ್. ಹಾಗೆ ಸಹೋದರಿ ಶೈಲಾ ಬೆಂಜಿಮನ್ ಅವರ ಮೊಮ್ಮಗರಿಗೆ ಟೈಫಾಯ್ಡ್ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಶೈಲಾ ಬೇಬಿ ಬೆಂಜಿಮನ್ ಅವರ ಗ್ರ್ಯಾಂಡ್ ಡಾಟರ್ ಏನಾಗಿದೆ ಪಾಸ್ಟರ್? ಗ್ರ್ಯಾಂಡ್ ಸನ್ ಏನಾಗಿದೆ? ಟೈಫಾಯ್ಡ್ ಆಗಿದೆ. ಗ್ರ್ಯಾಂಡ್ ಸನ್. ಎಸ್ ಪಾಸ್ಟರ್. ಆಮೇಲೆ ಇದು ಬೇಬಿ ತಿಮ್ಮಯ್ಯ ಅಂತ ಹೇಳಿ ಅವ್ರಿಗೂ ಕೂಡ ಟೈಫಾಯ್ಡ್ ಆಗಿದೆ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ ಅಂತ ಕೇಳ್ಕೊಂಡಿದ್ದಾರೆ. ಬೇಬಿ ತಿಮ್ಮಯ್ಯ ಅಂತ ಹೇಳಿ ಅವ್ರ ತಿಮ್ಮಯ್ಯ. ಓಕೆ, ತಿಮ್ಮಯ್ಯ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ರೋಜಾ ಅವರ ಆರೋಗ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಮತ್ತು ಮಂಜುಳಮ್ಮ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿ. ಹಾಗೆ ಸುಮಾ ಅವರ ಸಂತಾನಕ್ಕೋಸ್ಕರ ಪ್ರಾರ್ಥನೆ ಮಾಡಿ. ಸುಮಾ ಅವರ ಸಂತಾನಕ್ಕಾಗಿ, ನಮ್ಮ ಬಳ್ಳಾರಿ ಸಭೆಗಾಗಿ ಮತ್ತು ನಮಗೆ ಬಳ್ಳಾರಿ ಸಭೆಗೋಸ್ಕರ ಪ್ರಾರ್ಥನೆ ಮಾಡಿ. KP ಬಳ್ಳಾರಿ ಅವರ ಕುಟುಂಬಕ್ಕೋಸ್ಕರ ಅವ್ರ ರಿಕ್ವೆಸ್ಟ್ ಹಂಚ್ಕೊಳ್ರಿ. ಹಾಗೆ ಸಹೋದರಿ ಶ್ರೀಮತಿ ಎಂಬುದಾಗಿ ನಾಸ್ತಿಕ ಸಭೆಯಿಂದ ಅವರಿಗೆ ಸ್ಟ್ರೋಕ್ ಆಗಿ ಒಂದು ಕೈ ಒಂದು ಕಾಲು ಕೆಲಸ ಮಾಡ್ತಾ ಇದ್ದಾರೆ. ಸಭೆ ಬರ್ತಾ ಇದ್ದಾರೆ. ಶ್ರೀಮತಿ ಅಂತ ಹೇಳಿ, ಶ್ರೀಮತಿ ಅವ್ರ ಹೆಸರೇ ಶ್ರೀಮತಿ. ಅವ್ರಿಗೆ ಸ್ಟ್ರೋಕ್ ಆಗಿ ಒಂದು ಕೈ ಒಂದು ಕಾಲು ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಬೇಕೆಂದು. ಮತ್ತು ಸಹೋದರಿ ರೇಖಾ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ. Okay. Let us pray, Pastor. Oh, gracious Heavenly Father, we thank you, my Lord, for giving us this wonderful opportunity, Lord, in the evening hours to come to your feet, my Lord, to hear your voice and to hear your words to your servant. Yes, my Lord, we thank you for this wonderful lesson study, my Lord, that you are endorsed to us, my Lord, as we are learning every day new verses, my Lord, and also your servants are helping us, my Lord, to know the secrets of your words. Yes, my Lord, as we see in the lesson that the one who is a leader should be an example, a good example. As we see that Moses, his sons were not circumcised, my Lord, and for the reason Moses was in trouble, whereas we see that his wife was a woman of action, and she was there enough to do what the Lord was willing and tried to save her husband. In the same manner, my Lord, please help us to be obedient before the Lord and to be an example wherever we are, so that the people around us will be astonished or surprised to know which God we are worshipping. Lord, this is a wonderful lesson, my Lord, for us to learn a lesson that how a Christian should be. Thank you, my Lord,
for this wonderful lesson study. Especially pray for Pastor M. Raju and his family. Bless him, my Lord, abundantly. Pour your wisdom for above. Lord, strengthen him, my Lord, as he's striving hard to bring more and more souls to your feet, my Lord. Fulfill his desires. Give him good health. Lead him and guide him, my Lord. I especially pray for all the speakers. They're putting their efforts to share your words with us, my Lord. Please be with them. And Lord, please say that more and more preachers come forward and be blessed and help the others to hear your words and walk according to the words, my Lord. I thank you very much, my Lord. Once again, I submit the entire congregation, especially Pastor M. Raju and his family, and all the speakers to your mighty hands, my Lord. Lord, as we prayer request, my Lord, I especially pray for money, as it's heard that there's a leg fracture, my Lord. Lord, please do some miracles. Nothing is impossible to you, my Lord. Please remove the pains, and please see that, my Lord, the leg fracture will be in a normal position as it was before, my Lord. I also pray for Sheila Benjamin grandson, as it's heard that her grandson is suffering from typhoid. Lord, place your mighty hands on the child, my Lord, and please see that all the fever and whatever the child is suffering from will be eradicated. Bless the medicine, my Lord, and the doctors and the hands that are taking care of the child. Also pray for Rekha, as Lord, you know, that she has undergone a brain operation where there was some blood clots, my Lord, and that has been removed. Removing the skull of the head, my Lord. May I thank you, my Lord, for keeping her alive and helping her to put some steps, my Lord, as she was not walking. And I thank you, my Lord, that you are enabling her to put her steps. Lord, we are waiting that she will also speak, my Lord. But now there's another question mark, my Lord, that the skull which has been removed is to be replaced on her head. But as the doctors say that it's a major surgery, my Lord. Lord, do some miracles. Please see, my Lord, that the skull is replaced and nothing goes wrong to her, my Lord. Please be with her. And Lord, please help us and help us to understand whether we should go for further treatment or no, my Lord. We are waiting your orders, your words, my Lord. Also pray for baby Timaya, as it's all heard that the child, they are suffering from typhoid. Please be with them, guide them and lead them, my Lord. Also pray for Roja. Lord, you know the problems and what she is going through. Please be with her, my Lord, and fulfill her desires. If suffering from any health issues, my Lord, please take care of them and please be with them and guide them, my Lord. Also pray for Manjulama. Lord, you know the situation she is undergoing. Please be with her, my Lord, as they have come with the faith that when we pray in your name, everything will be eradicated. So, Lord, please help them to enhance their faith and continue to bless them. I pray for Suma's child. Suma, as it's heard that she's awaiting for a child, my Lord, and there's only possible through you, my Lord. It's the reward that eats, which is given by you, my Lord. So please see, my Lord, that she'll be happy, my Lord, if she bears a child. Continue to bless her, my Lord, and fulfill her desires. Especially pray for KP Ravi and his family. Please be with him, my Lord. As you know, my Lord, every day and night, he is at your feet. Lord, please hear his cry, my Lord, and bless his family abundantly, as he has a desire that a church should be constructed in Ballari, my Lord, and that people should be worshipping there. So, Lord, please see that his desires are fulfilled at the earliest.
I pray for Srimati, as it's heard that she's having stroke, my Lord. Lord, please forgive your sins, if any, my Lord, and please see that she's out of the strokes, my Lord. Please bring her to normalcy, my Lord, and please see that the entire family members of Srimati will enhance their faith in you, my Lord. Once again, Lord, I submit myself and my entire family members, especially the congregation and all the family members of this program, my Lord. Please be with one and all. I especially pray for Savita. Please be with her, my Lord. Fulfill her desires, my Lord, as he is there all the while with you, my Lord. Please guide her and lead her. Also pray for Yashwant Amati. Please be with him, my Lord. Give him good health. Bless his children, his daughter-in-laws, and grandchildren in a special way. I pray for David H. Raichur, my Lord. Please be with him and his family. Bless him, my Lord, and take care of him. I pray for Mrs. Hemlata Bhaktaraj. Especially pray for her husband. We thank you, my Lord, that you are leading him smoothly and efficiently, my Lord. Continue to bless them. Bless our children, daughter-in-laws, and grandchildren in a special way. I pray for Manjunath Chandra and his family, my Lord. Please be with them. Especially pray for Pastor Emraj and his families. Also pray for Elder Shamal Christopher. Be with him, my Lord. Guide him and lead him. Give him good health. And strengthen him, my Lord. And give him a long, long, long life, my Lord. So that he'll be a helping hand for the entire Zoom family members. I also pray for Pastor S.T. Solomon, my Lord. Please be with him, lead him and guide him, my Lord, as he is in his retirement days, my Lord. Please be with him, my Lord. Please guide him and lead him, give him good health. And bless all his family members and near and dear ones, my Lord. Also pray for Srimati Varalakshmi and her husband and her family. Lord, we thank you, my Lord, that day and night, every day, morning and evening, Lord, she is with you, singing the hymns, my Lord, along with the family. Lord, give her good voice. Continue to bless her, my Lord. Lead us and guide us, Lord. And I pray in the precious name of Jesus Christ. Amen. ಪರಲೋಕದ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಅಂತ ಆಶೀರ್ವಾದವನ್ನ ಪಾಸ್ಟರ್ ಸಾಲಮನ್ ಅವರು ಕೊಡಬೇಕೆಂದು ಕೇಳ್ಕೊಳ್ತೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತಿನ ದಯಪಾಲಿಸಿಕೊಡು. ನಮ್ಮ ತಪ್ಪು ಮಾಡಿದವ್ರನ್ನ ಕ್ಷಮಿಸುವಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮ ಶೋಧನೆಗಳಿಗೆ ಸೇರಿಸೋದಕ್ಕೆ ನಿನ್ನ ರಕ್ಷಿಸು. ಯಾಕಂದ್ರೆ ರಾಜ್ಯವು ಬಲವು ಸದಾ ಕಾಲ ನಿನ್ನದೇ ಸ್ವಾಮಿ. Amen. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸುಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುಮತಿಯು, ಐಕ್ಯತೆಯು, ಸಹವಾಸವು ಎಂದು ಸದಾ ಕಾಲ ನಮ್ಮೆಲ್ಲರ ಮೇಲೆ ನಡೆಯಾಗಿರಲಿ ಸ್ವಾಮಿ. ಆಮೇನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ಪಾಠವನ್ನ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂತ ಹಿರಿಯರಾದಂತ ಯಶವಂತ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೆಯೇ ಆರಂಭದ ಪ್ರಾರಂಭದಂತ ಸಹೋದರ ದೇವದ ಅವರಿಗೆ ಮತ್ತು ಉತ್ತಮವಾದಂತ ವಿಶೇಷ ಗೀತೆಯನ್ನು ಹಾಡಿದಂತ ಸಹೋದರಿ ವರಲಕ್ಷ್ಮಿ ಅವರಿಗಾಗಿ ಮುಖ್ಯವಾದ ಪ್ರಾರ್ಥನೆ ಮಾಡಿದಂತ ಹಿರಿಯರಂತ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಕರ್ತನೆ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಈ ವಾರದಲ್ಲಿ ಉತ್ತಮವಾದ ರೀತಿಯಲ್ಲಿ ಪಾಠಗಳನ್ನು ಕಲಿತಿದ್ದೇವೆ. ಮುಂದಿನ ವಾರವೂ ಹೆಚ್ಚಿನ ಆಸಕ್ತಿಯೊಂದಿಗೆ ದೇವರ ವಾಕ್ಯಗಳನ್ನು ಕಲಿಯುವಾಗೆ ಕರ್ತನನ್ನು ನಡೆಸಲಿ ಮತ್ತು ನಮ್ಮ ನೆರೆಹೊರೆಯವರಿಗೆ, ನಮ್ಮ ಕುಟುಂಬದವರಿಗೆ ಕೋಟೆಗಳಲ್ಲಿ ಭಾಗವಹಿಸುವ ಹಾಗೆ ನಾವೆಲ್ಲರೂ ಒತ್ತಾಸೆಯನ್ನು ಮಾಡೋಣ. ದೇವರು ನಮ್ಮನ್ನು ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಈ ರಾತ್ರಿ ಕರ್ತನು ನಮ್ಮೊಂದಿಗಿದ್ದು ಸುಖನಿದ್ರೆ ಸುಕ್ಷೇಮ ಆರೋಗ್ಯಗಳನ್ನು ದಯಪಾಲಿಸಿ ಬೆಳಿಗ್ಗೆ ಅಷ್ಟದಿಂದ ಎದ್ದು ಕೃಪಾ ಸನ್ನಿಧಾನಕ್ಕೆ ಬಂದು ಎಚ್ಚರವಾಗಿ ಪ್ರಾರ್ಥಿಸಿ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಕರ್ತನನ್ನ ಮಹಿಮೆ ಪಡಿಸುವ ಹಾಗೆ ನಮ್ಮ ನರ್ಸರಿಂದಾಗಿ ಪ್ರಾರ್ಥಿಸುತ್ತಾ ನಮ್ಮೆಲ್ಲರನ್ನ ಕರ್ತನ ಕೃಪಾ ಹಸ್ತಿ ಕೊಟ್ಟಿಸಿಕೊಡ್ತಾ ಎಲ್ಲರಿಗೂ ರಾತ್ರಿಯ ಶುಭಾಶಯಗಳನ್ನ ಕೋರ್ತೇನೆ. ಕರ್ತನ ಕೃಪೆ ನಮ್ಮೆಲ್ಲರ ನಡೆಯಲಿ. ಆಮೇಲೆ ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು.
ಥ್ಯಾಂಕ್ ಯು ಸರ್, ಒಳ್ಳೆ ವಾಕ್ಯ ತಿಳಿಸ್ಕೊಟ್ಟಿದ್ರ ಅಮಾದಿ ಸರ್. ಥ್ಯಾಂಕ್ ಯು ಸರ್. Thank you, sir. Hamati sir, thank you very much. ಥ್ಯಾಂಕ್ Good ಯು lessons. ಥ್ಯಾಂಕ್ ಯು ಅಂಕಲ್, ಒಳ್ಳೆ ಪ್ರಾರ್ಥನೆ ಮಾಡಿದ್ರ. ಪ್ರೇಮ Thank you. Thank you. Yeah, KP. Thank you. ಗುಡ್ ನೈಟ್ ಎಲ್ರಿ, ಗುಡ್ ನೈಟ್. ಗುಡ್ Good ನೈಟ್. night. Thank you, Pastor. Once again. Thank you, sir. Thank you, sir. ಆ ಫೋಟೋ ನೀವು ತೋರಿಸಿಲ್ಲ ಇಷ್ಟವರೆಗೆ ಆಯ್ತಲ್ಲ. ಹೌದಾ? ಅವ್ರಿಗೆ ಹೇಳಿದ್ವಿ, ಅದು ಬರ್ನಿಂಗ್ ಬುಷ್ ಅವ್ರು- ಪ್ಲಾಂಟ್ ಮತ್ತು ಹಾರರ್ ಮೌಂಟೇನ್ ಫೋಟೋಸ್ ಇಬ್ರು ಕಳಿಸೇನಿ, ಪಾಸ್ಟರ್ ರಾಜುಗೆ ಮತ್ತು ಎಸ್ ಟಿ ಅದು ನಾನು ಸಾಲ್ಮನ್ ಟ್ರೈ ಅವ್ರಿಗೆ. ಮಾಡಿದೆ, ನನ್ನ ಕಡೆ ಆಗ್ಲಿಲ್ಲ. ಅವ್ರು ಫಸ್ಟ್ ಸಾಲಮನ್ ಅವ್ರಿಗೆ ಮೆಸೇಜ್ ಇಲ್ಲ, ಕಳಿಸಿ ನೀವ್ ಒಂದ್ ಕೆಲಸ ಮಾಡ್ರಿ, ಸವಿತಾಗ ಹೇಳ್ರಿ, ಮೇಕರ್ ಅಸ್ ದ ಹೋಸ್ಟ್ ಅಂಡ್ ದೆನ್ ಶಿ ವಿಲ್ ಪುಟ್ ಇಟ್ ಫಾರ್ ಯು. ಓಕೆ, ಟುಮಾರೋ. ಆಮೇಲೆ ನೀವು ಲಿಂಕ್ ಏನ್ ಮಾಡಿದಿರ, ಬೆಳಗ್ಗೆ ಲಿಂಕ್ ಸಾಯಂಕಾಲ ಕಳ್ಸಿರ, ನಾನ್ ಎಷ್ಟು ಟ್ರೈ ಮಾಡ್ತೀನಿ ಓಪನ್ ಆಗ್ತಾ ಇಲ್ಲ. ಆಮೇಲೆ ಬೇರೆ ಕಡೆ ಹುಡುಕಾಡಿ ನಾನು ಲಿಂಕ್ ಸಿಕ್ಕಿತು, ಆಮೇಲೆ ನಿಮ್ ಕಡೆ ಸೈಬರ್ ಸ್ಕೂಲ್ ಲೆಸನ್ ಬಂದೆ. ಹೌದಾ? ಹೌದು, ನೀವು ತಪ್ಪಿ ಹಾಕಿರ್ಬೇಕಷ್ಟೇ. ಹೌದು ಸರ್, ಇವತ್ತು ತಪ್ಪು ಕಳ್ಸಿದ್ದೀರಿ. ಇವತ್ತು ಬೆಳಿಗ್ಗೆ ಕಳ್ಸ್ಕೊಟ್ಟಿದ್ದೀರಿ ಇವತ್ತು. ಅದು ಓಪನೇ ಆಗ್ತಾ ಇಲ್ಲ ಅದ್ರಿಂದ. ಹೌದೌದು. Shamu sir, but ಮೊಬೈಲ್ ಅಲ್ಲಿ ಇರ್ತದಲ್ಲ ಸರ್ ಅದು? ಟೈಮಿಂಗ್ ಇರುತ್ತಲ್ವಾ, ಅದು ನೋಡ್ಕೊಂಡ್ಬಿಡ್ಬೇಕು. ಇಲ್ಲ, ಅದು ಎಚ್ಚರದ ಪ್ರಾರ್ಥಿಸಿ ಅದು ಕ್ಲಿಕ್ ಮಾಡಿದ್ರೆ ಮಾರ್ನಿಂಗ್ ಅದು. ಇಂಟರ್ನಲ್ ಅದೇ. ಸಾಬತ್ ದಟ್ ಇಸ್ ಈವ್ನಿಂಗ್. ಅದು ಮೊಬೈಲ್ ಅಲ್ಲಿ ಇರ್ತದ. ಮೇ ಬಿ ಇಫ್ ಯು ಕ್ಲಿಕ್ ದಟ್ ಲಿಂಕ್ ವಿ ವಿಲ್ ರಿಸೀವ್. ಮೇ ಬಿ No, you have to go to the previous. If you have those links, previous Sabbath school links, if you have that previous links, then you click on that, you can come. Yeah, yes. I think so. You have not preserved it, sir. No, there link was, is but there. what happens now? I went through that today's link because every day new links are given, fresh links, and the name of the person who is going to talk. ಯಾರು ಮಾತಾಡ್ತಾರೆ, ಯಾರು ಸಬ್ ಸ್ಕೂಲ್ ಲೆಸನ್ ಅಂತ ಕೊಡ್ತಾರೆ, ಅದು ಕೊಟ್ಟಿರ್ತಾರೆ. ಅದರಿಂದ ಆ ಲಿಂಕ್ ಮೇಲೆ ನಾವು ಹೋಗ್ತೀವಿ. ಅಕಸ್ಮಾತ್ ಆಗಿ ಸಿಗದೆ ಇದ್ರೆ ನಾವು ಈ ಪ್ರೀವಿಯಸ್ ಲಿಂಕ್ ಹುಡುಕಾಡಿ ಆಮೇಲೆ ಹೋಗ್ಬೇಕಾಗ್ತದೆ. ಅದೇ ಅದು ವಾಟ್ಸ್ಆಪ್ ಅಲ್ಲಿ ಐ ಥಿಂಕ್ ಸೊ ವಿ ಹ್ಯಾವ್ ದಟ್. ಒಂದು ಇಂಟರ್ನ್ಯಾಷನಲ್ ಸಾಬತ್ ಅಂತಿದೆ ವಾಟ್ಸ್ಆಪ್ ಅಲ್ಲಿ, ಇನ್ನೊಂದು ಎಚ್ಚರದ ಪ್ರಾರ್ಥಿಸಿರಿ. ಸೊ only thing is you have to take care morning ಮತ್ತೆ ಸಾಯಂಕಾಲ. Of course. Yes. That's there. So last moment Yes, sir. mistake ಆಗುತ್ತೆ. Okay. Thank you, Okay. sir. Thank you. Thank you very much. ನೋಡೋಣ, let's see that bush tomorrow. ಸರಿಯಾಗಿ ಮಾಡ್ಬೇಕು. ಆಪರೇಟ್ ಮಾಡೋರು ಸರಿಯಾಗಿ ಅದನ್ನ ಮಾಡ್ರೆ there will no problem. Solomon pastor maybe I think so will be able to do it. ಅವರು ನನ್ನ ಟ್ರೈ ಮಾಡಿದ್ರು, ಆಗಿರ್ಲಿಕ್ಕಿಲ್ಲ. ಸೊ ಇವತ್ತು ಮರ್ತ್ಬಿಟ್ರು, ನಾನು ಅವ್ರಿಗೆ ಚಾಟ್ ಅಲ್ಲಿ ಹಾಕಿ ಅವ್ರು ಗಮನಿಸ್ತೀನಿ. ಸ್ವಲ್ಪ ಕ್ಲಾರಿಟಿ ಇರ್ತದೆ. ಹೌದು, ಅದು ನೋಡಿದ್ರೆ ವಿಲ್ ಹ್ಯಾವ್ ಸಮ್ ಐಡಿಯಾ. ಆಯ್ತು, ಕಳಿಸ್ತೀನಿ ನಾಳೆ. Okay. No, you give this to youngsters because their mind will be running in different directions. They will be very faster. ನಮ್ಮ ಏಜ್ಗೆಲ್ಲ ಕೊಡಬಾರ್ದು, ನಾವೆಲ್ಲ ರಿಟೈರ್ಡ್ ಪೀಪಲ್, ನಾವು ಸರಿ ಬರಲ್ಲ. ಸವಿತಾ ಕೂಡ she knows everything about this because she was doing this for Surendra pastor's Zoom meeting ಅಲ್ಲ. ಹೌದು. She has that knack and she knows the skill of doing it also. And Pastor sir, even S.T. Solomon sir also has some nice knowledge about this. Yeah, he has He has that knowledge, I know, because I've seen him in Raichur. He has that knowledge, sir. Yeah. ಅವರು ಮಾಡುವಾಗೆಲ್ಲ ಅವ್ರದ್ದು Maybe No, whoever can do it, let them do. No problem. Yeah, yes. Okay, tomorrow. Thank you, sir. Thank you, Pastor. Thank you, sir. Thank you. Good night, everybody.